तदागमैकविज्ञेयं समतीतक्षराक्षरं नारायणं सदा वन्दे निर्दोषाशेषसद्गुणम् श्रीमदानन्दतीर्थार्यपादपांसुः पुनः पुनः चूडामणिहेतुरेन्द्राणां सदाचिन्तानुत्सवः विश्वस्योदयमातनोति प्राणोत्त्राणं विदत्ते पुनः सौख्याब्दीतरः निसारमलं भक्तिश्रुतिः वञ्जयन् स्वापुराविदश्यमापहते कल्पावसाने च यः तं देवं पितरं वरं गुरुतं वन्दे रमावल्लभम् लसतु श्रीमदानन्दतीर्थेन्दुर्नो हृदम्बरे यद्वशश्चन्द्रकाशान्तसंस्थापं निगृह्णते पदवाक्यप्रमाणज्ञानप्रणाम्यशेषवरं व्याकरिष्ये यथाभूतं विष्णुधरात्तत्व विनिर्णयं देवं नारायणं नत्वा पूर्वभूतादिकान् कुर्वन् विवरणोऽपि यथाभूतं तत्त्वनिर्णयपञ्चिकाम् प्रतिज्ञा हेतुगर्भैव प्रामाण्यमेष्यति सिद्धत्वेन प्रतिज्ञायाः हेतुः मानं पृथक् भवेत् प्रतिज्ञा अवयवत्वात्तु स्वातन्त्र्येणैव मानतां दृष्टान्तो याति उपनयो व्याप्तिम् आश्रित्य केवलं व्याप्तिस्तु केवलापि स्यात् प्रमाणं नियमाश्रयात् तथा निगमनं च उपसंहारैकस्वरूपतः प्रामाण्यं याति अनुभवः ज्ञापयति उपपತ್ತಿताम् ಈಗ ಹಿಂದೆ ಹೇಳಿರತಕ್ಕಂಥ 5 ವಾಕ್ಯಗಳು ಏನು ಹೇಳಿದ್ದಾರೆ ಅದು 5 ವಾಕ್ಯಗಳು ಅಂತ ಹೇಳಿಬಿಟ್ಟು ಅದು ಸರಿಯಲ್ಲ ಎಂಬುದಾಗಿ ಅವರು ಇಷ್ಟೊತ್ತು ಹೇಳಿ ಈಗ ಟೀಕಾರ ಹೇಳ್ತಾರೆ ಪ್ರತಿಜ್ಞಾ ಹೇತುಗರ್ಭೈವ ಪ್ರತಿಜ್ಞೆ ಎಂಬತಕ್ಕಂಥದ್ದು ಯಾವತ್ತು ಹೇತುವನ್ನು ಸೇರಿಕೊಂಡೇ ಇರುತ್ತೆ. ಏನು ಪ್ರತಿಜ್ಞೆ? ಪರ್ವತಃ ವನ್ಯಮಾನ್ ಎಂಬತಕ್ಕಂಥದ್ದು ಏನಿದೆ ಅದು ಅಷ್ಟೇ ಅಲ್ಲ, ಧೂಮವಾನ್ ಪರ್ವತಃ ವನ್ಯಮಾನ್ ಅಂತದು. ಪ್ರತಿಜ್ಞಾ ಅಂದರೆ ಏನು? ಧೂಮವುಳ್ಳಂತಹ ಪರ್ವತ ವನ್ಯವುಳ್ಳದ್ದು ಅಂತಾದ್ದರಿಂದ ಧೂಮ ಎಂಬತಕ್ಕಂಥದ್ದು ಹೇತು ಅದರಲ್ಲಿ ಸೇರಿಕೊಂಡೇ ಇದೆ ಅಲ್ವಾ. ಹಾಗೆ ಪ್ರತಿಜ್ಞಾ ಹೇತುಗರ್ಭೈವ ಪೃಥಕ್ ಪ್ರಾಮಾಣ್ಯಂ ಮೇಷಿದೆ. ಅದು ಪೃಥಕ್ ಪ್ರಮಾಣ ಅದು ಒಂದೇ ಸಾಕು. ಅಂದರೆ ಧೂಮವುಳ್ಳಂತಹ ಪರ್ವತವು ವನ್ಯವುಳ್ಳದ್ದಾಗಿದೆ ಅಂತ ಹೇಳಿದ್ರೆ ಪರ್ವತಃ ವನ್ಯಮ ಧೂಮ ಅಂತ ಹೇಳಿದಾಗೆ ಆಯಿತು. ಪ್ರತಿಜ್ಞಾ ಅಷ್ಟು ಪ್ರತಿಜ್ಞಾ ಅದೇ ಹೇಳ್ತಾರೆ. ನಾನು ಪ್ರತಿಜ್ಞಾಯಾಂ ಲಿಂಗಂ ವಾ ತದ್ಧರ್ಮಯೋ ವ್ಯಾಪ್ತಿಪಕ್ಷಧರ್ಮತೆಯೋ ಅನ್ಯತರದ್ವಾ ನಾ ಸ್ಫುರತಿ. ಈಗ ಪ್ರತಿಜ್ಞೆ ಅಂದರೆ ಮೊದಲು ನಾವು ಯಾವುದು ಹೇಳಿದ್ದು? ನಾವು ಪ್ರತಿಜ್ಞೆ ಅಂದರೆ ಪರ್ವತಃ ವನ್ಯಮಾನ್ ಇದು ಪ್ರತಿಜ್ಞೆ ಅಷ್ಟೇ ಹೇಳಿದ್ದು, ನಾವು ಧೂಮವಾನ್ ಹೇಳಿಲ್ಲ ಅಲ್ವಾ. ಆದರೆ ಪಕ್ಷಧರ್ಮತ ಬೇಕು ಅಂತ ಅವರಂತಾರೆ. ನಾವೇನು ಹೇಳ್ತೇವೆ? ಧೂಮವಾನ್ ಪರ್ವತಃ ಅದು ವನ್ಯಮಾನ್ ಅಂತ ಹೇಳಬೇಕು ಅಲ್ವಾ. ಅದನ್ನು ಹೇಳಲಿಕ್ಕೋಸ್ಕರ ಅವ್ರು ಹೇಳ್ತಾರೆ ಪ್ರತಿಜ್ಞಾದಲ್ಲಿ ಲಿಂಗವಾಗಲಿ ತದ್ಧರ್ಮಯೋ ವ್ಯಾಪ್ತಿ ಪಕ್ಷಧರ್ಮತೆಯೋ ಅನ್ಯತರತ್ವ. ಲಿಂಗದ ಧರ್ಮ ಯಾವುದು? ವ್ಯಾಪ್ತಿ ಮತ್ತು ಪಕ್ಷಧರ್ಮತ ಯಾವುದು? ಅದು ಯಾವುದು ಕಾಣಿಸ್ತಾ ಇದ್ದಾವಲ್ಲ, ವ್ಯಾಪ್ತಿಯಲ್ಲಿ ಕಾಣಿಸ್ತದೆ. ಪರ್ವತಃ ವನ್ಯಮಾನ್ ಎಂಬಲ್ಲಿ ವ್ಯಾಪ್ತಿಯಲ್ಲಿ ಕಾಣಿಸ್ತಾ ಇದೆ, ಅದು ಕಾಣಿಸ್ತಾ ಇಲ್ಲ. ಇನ್ನು ಹೇತು ಎಂಬತಕ್ಕಂಥದ್ದು ಪರ್ವತ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ಲಿಂಗವಾಗಲಿ ಲಿಂಗಗಳ ಧರ್ಮವಾಗತಕ್ಕಂಥ ವ್ಯಾಪ್ತಿ ಪಕ್ಷಧರ್ಮದಲ್ಲಿ ಯಾವುದೂ ನಮ್ಗೆ ತೋರ್ತಾ ಇಲ್ಲ ಅಂತ ಹೇಳಿದ್ರೆ ಕಥಂ ಅನುಮಾನ ಸ್ಮೃತ್ಯಾದಿ ಹೇತುತ್ವ. ಆದ್ದರಿಂದ ಅನುಮಾನ ಸ್ಮರಣೆಗೆ ಹೇತು ಆಗುವುದು ಹೇಗೆ? ಅದು ಈ ಪ್ರತಿಜ್ಞೆ ಎಂಬತಕ್ಕಂಥದ್ದು ಪ್ರಶ್ನೆ ಬಂದರೆ ಪ್ರತಿಜ್ಞಾ ಹೇತುಗರ್ಭೈವ ಹೇತುಗರ್ಭ ಹೇತ್ವರ್ಥಗರ್ಭ. ಹೇತ್ವರ್ಥ ಯಾವುದು? ಬರೀ ಪರ್ವತಃ ವನ್ಯಮಾನ್ ಅಂತ ಹೇಳಿದ್ರೆ ಅವನಿಗೆ ಜ್ಞಾನ ಬರೋದಿಲ್ಲ. ಆ ಪರ್ವತಕ್ಕೆ ನಾವೇನು ಹೇಳಬೇಕು? ನಾವು ಹೇತ್ವರ್ಥವನ್ನು ಸೇರಿಸಿ ಹೇಳಬೇಕು. ಅಂದರೆ ಪರ್ವತ ಅಂದರೆ ಬರೀ ಪರ್ವತ ಅಲ್ಲ, ಧೂಮವುಳ್ಳಂತಹ ಪರ್ವತ ಇದಲ್ಲ ಅದು ಅಂತ ಹೇಳಿದಾಗ ಮಾತ್ರ ಅವನಿಗೆ ಜ್ಞಾನ ಬರುತ್ತೆ. ಹಾಗಾಗಿ ಹೇತುಗರ್ಭೈವ ಅಂದರೆ ಹೇತ್ವರ್ಥ ಗರ್ಭ. ಏನು ಹಾಗಂದರೆ ಹೇತುವಿನ ಅರ್ಥ ಯಾವುದು? ಧೂಮವುಳ್ಳದ್ದು ಎಂಬತಕ್ಕಂಥದ್ದು ಅಲ್ವಾ. ಧೂಮವುಳ್ಳಂತಹ ಪರ್ವತವು ಏನಾಗಿದೆ? ವನ್ಯವುಳ್ಳದ್ದಾಗಿದೆ. ಈಗ ಜ್ಞಾನ ಬರ್ಬೋದು. ಈ ಸ್ವತಂತ್ರವಾಗಿ ಈ ಒಂದು ವಾಕ್ಯವೇ ಬೇಕಾದರೆ ನಮಗೆ ಅನುಮಾನವನ್ನು ಅಥವಾ ಸ್ಮೃತಿಯನ್ನು ವ್ಯಾಪ್ತಿ ಸ್ಮೃತಿಯನ್ನು ಉಂಟು ಮಾಡಿಕೊಡಬಹುದು. ಹೇತ್ವರ್ಥ ವಿಶೇಷಣ ಧರ್ಮಿಕ ಇತ್ತರ್ಥ. ಹೇತ್ವರ್ಥ ವಿಶೇಷಣ ಧರ್ಮಿಕ ಅಂದರೆ ಹೇತ್ವರ್ಥ ಏನಿದೆ ಅದೇ ವಿಶೇಷಣ ಧರ್ಮಿಯಾಗಿ ಉಳ್ಳದ್ದು. ಧರ್ಮಿ ಯಾವುದಿಲ್ಲಿ? ಪರ್ವತ ಹೊನಿಮ ಧೂಮಾತೆಂಬಲ್ಲಿ
ಪರ್ವತ ಎಂಬತಕ್ಕಂಥದ್ದು ಧರ್ಮಿ ಯಾವತ್ತೂ ಕೂಡ. ಆದ್ದರಿಂದ ಧರ್ಮಿ ಎಂಬತಕ್ಕಂಥದ್ದು ಏನಾಗಿರಬೇಕು ಅಂದರೆ ಹೇತುವಿನ ಅರ್ಥ ಅದರಲ್ಲಿ ವಿಶೇಷಣಗೊಂಡಿದೆ ಅಂತ ಹೇಳಿದ್ರೆ ಆಯಿತು. ಧೂಮುವುಳ್ಳಂತಹ ಪರ್ವತವು ಅಂತ ಹೇಳಿದ್ದರಿಂದ ಬರೀ ಪರ್ವತ ಮಾತ್ರ ಪಕ್ಷ ಅಲ್ಲ ಅಂತ ಹೇಳಿದಾಗಾಯಿತು. ಇನ್ನೇನು ಧೂಮುವುಳ್ಳಂತಹ ಪರ್ವತ ಅಂದರೆ ಹೇತ್ವರ್ಥ ಏನು ವಿಶೇಷಣ ಇದೆ ಅದು ಉಳ್ಳಂತಹದ್ದು ಇದು ಪರ್ವತ ಧರ್ಮಕ ಇತ್ಯರ್ಥ. ನತು ಶುದ್ಧ ಪ್ರತಿಜ್ಞಾ ಪ್ರತಿಜ್ಞೈವ ಅರ್ಥ. ಕೇವಲ ಪರ್ವತ ವನ್ಯಮಾನ್ ಇದು ಪ್ರತಿಜ್ಞಾ ಅಷ್ಟೇ ಅಲ್ಲ. ಪೃಥಕ್ ಅವಯವಾಂತರ ಅನಪೇಕ್ಷೆಯ ಅಂತ. ಪೃಥಕ್ ಅಂದರೆ ಏನು ಹೇಳ್ತಾರೆ ಮಧ್ವಾಚಾರ್ಯ? ಪೃಥಕ್ ಅಂತ ಹೇಳಿದ್ದಾರೆ ಅಂದರೆ ಏನು? ಅವಯವಾಂತರ ಅನಪೇಕ್ಷೆಯ ಅಂದರೆ ಏನು? ಬೇರೆ ಯಾವುದೇ 4 ಅವಯವಗಳು ಇಲ್ಲದೇ ಇದ್ದರೂ ಕೂಡ ಸ್ವತಂತ್ರವಾಗಿ ನಮಗೆ ಜ್ಞಾನ ಬರುತ್ತೆ. ಪ್ರಮಾಣ ಅಂತ ಹೇಳ್ತಾ ಇದ್ದಾರೆ. ಪ್ರಾಮಾಣ್ಯಂ ತಲ್ಲಿದೆ. ಪೃಥಕ್ ಪ್ರಾಮಾಣ್ಯ ಮೇಷತಿ ಅಂತಿದೆ. ಅದಕ್ಕೆ ಪ್ರಾಮಾಣ್ಯಂ ಅಂದರೆ ಏನು? ಅನುಮಾನ ಸ್ಮೃತಿಯಾದಿ ಹೇತುತ್ವಂ. ಅನುಮಾನದ ಸ್ಮರಣೆ. ಅನುಮಾನ ಅಂದರೆ ಹೇತು ಅಥವಾ ವ್ಯಾಪ್ತಿ. ವ್ಯಾಪ್ತಿಯ ಸ್ಮರಣಾದಿಗಳೇನಿದೆ ಅದಕ್ಕೆ ಕಾರಣವಾಗುತ್ತೆ ಸ್ವತಂತ್ರವಾಗಿ. ಯಾವುದು ಹೇತ್ವರ್ಥ ವಿಶೇಷಣ ಧರ್ಮಿಕವಾಗಿರ್ತಕ್ಕಂಥ ಯಾವ ಪರ್ವತ ಇದೆ ಅದು ವನ್ಯ ಉಳ್ಳದ್ದು ಅಂತ ಅರ್ಥ. ಕೇವಲ ಪರ್ವತ ವನ್ಯಮಾನ ಇಷ್ಟೇ ಪ್ರತಿಜ್ಞೆ ಅಲ್ಲ ಅಂತ ಹೇಳಿದರು. ಧೂಮವಾನ್ ಪರ್ವತ ಅಗ್ನಿಮಾನ್ ಇತ್ಯುಕ್ತೆ ಅದನ್ನು ಬಿಡಿಸ್ತಾರೆ ಅವರು. ಧೂಮು ಉಳ್ಳಂತಹ ಪರ್ವತವು ಅಗ್ನಿ ಉಳ್ಳದ್ದು ಅಂತ ಒಬ್ಬನೇ ತಂದೆ ಹೇಳಿದಾಗ ಮಗನಿಗೆ ಅಂದರೆ ಶೋತೃವಿಗೆ ವಿಮರ್ಶಃ ಜಾಯತೆ ಅಂದರೆ ಅವನಿಗೆ ವಿಚಾರ ಉಂಟಾಗುತ್ತೆ. ಅವನಿಗೆ ಏನು ಧೂಮು ಉಳ್ಳದ್ದ, ಧೂಮು ಇದ್ದ ಮಾತ್ರಕ್ಕೆ ಪರ್ವತದಲ್ಲಿ ವನ್ಯ ಇರಬೇಕು ಅಂತೇನು ಅಂತ ವಿಚಾರ ಉಂಟಾಗುತ್ತೆ. ಮಯಾ ಪ್ರಮಾಣೇ ಪೃಷ್ಠೆ ಅನೇನ ಇದಮುದಿತಂ ಅದು ವಿಚಾರ ಮಾಡ್ತಾನೆ ಅವನು. ಪರ್ವತದಲ್ಲಿ ವನ್ಯ ಉಳ್ಳದ್ದು ಅಂತ ಹೇಳಿದ್ರು ಯಾಕೆ ಅಂತ ನಾನು ಪ್ರಶ್ನೆ ಹಾಕಿದ್ದು ನಾನು. ಆ ಪ್ರಶ್ನೆಗೆ ಇವನು ಏನು ಹೇಳ್ತಾ ಇದ್ದಾನೆ? ಧೂಮು ಉಳ್ಳದ್ದು ಏನಿದೆ ಅದು ಪರ್ವತವು ವನ್ಯ ಉಳ್ಳದ್ದು ಅಂತ ಹೇಳ್ತಾ ಇದ್ದಾನೆ. ನೋಡು, ಮಯಾ ಪ್ರಮಾಣೇ ಪೃಷ್ಠೆ ಅನೇನ ಇದಮುದಿತಂ. ಈ ತಂದೆ ಇದ್ದಲ್ಲ ಅವನು ಈ ಮಾತನ್ನು ಹೇಳಿದ್ದಾನೆ. ತತ್ರ ಪರ್ವತಃ ಅಗ್ನಿಮಾನ್ ಇತ್ಯೇತಾವತ್ ವಿಷಯವಚನ. ಅದು ವಿಷಯ. ಅದು ಏನು ವಿಷಯ? ಅದು ಪರ್ವತವು ವನ್ಯ ಉಳ್ಳದ್ದು ಅಂತ ವಿಷಯ. ತಥೋ ನೂನಂ ಧೂಮವಾನಿತಿ ಪ್ರಮಾಣೋಕ್ತಿ ಭವಿತಮರ್ಹತಿ. ಅಂದರೆ ಧೂಮವಾನ್ ಅಂತ ಯಾಕೆ ಹೇಳ್ದ ಅದನ್ನು ಅಂತ ಹೇಳಿದ್ರೆ ಅದು ಪ್ರಮಾಣೋಕ್ತಿ ಅಂದರೆ ಪರ್ವತದಲ್ಲಿ ವನ್ಯ ಇದೆ ಅಂತ ಹೇಳಬೇಕಾಗಿದೆ. ಅದು ಹೇತುವಾಯಿತು ಅಂತ ಆಲೋಚನೆ ಮಾಡ್ತಾರೆ. ನಚ ಇದಂ ಪ್ರತ್ಯಕ್ಷಂ ಆಗಮವ ಅಲ್ವಾ? ಕಣ್ಣಿಗೆ ಧೂಮ ಪರ್ವತದಲ್ಲಿ ಯಾವುದು ಪ್ರತ್ಯಕ್ಷ ಅಲ್ಲ. ನಚ ಇದಂ ಪ್ರತ್ಯಕ್ಷಂ ಆಗಮೋವ ಇದು ಪ್ರತ್ಯಕ್ಷವಾಗಲಿ ಆಗಮವಾಗಲಿ ಅಲ್ಲ. ಯಾವುದು? ಪರ್ವತ ವನ್ಯಮಾನ ಅಂತ ಹೇಳಿದಾಗ ಧೂಮುಳ್ಳಂತಹ ಪರ್ವತವು ಅಂತ ಹೇಳೋದೇನಿದೆ ಅದು ಯಾಕೆ? ಇವ್ರಿಗೆ ಅನುಮಾನದಿಂದ ತಿಳಿಬೇಕಷ್ಟೇ. ಅದು ಇವನು ಇದನ್ನ ನೋಡಿಲ್ಲ, ಮೊನ್ನೆ ಕಾಣಿಸ್ತಾ ಇಲ್ಲ ಪ್ರತ್ಯಕ್ಷದಿಂದ. ಹೌದು. ಅವನೇನು ಮಾಡಬೇಕು ಈಗ? ಅನುಮಾನ ಯಾಕಾದರೆ ಚಿಕ್ಕ ಹುಡುಗ ಆದ್ದರಿಂದ ಅವ್ರಿಗೇನಾಗ್ತಾ ಇದೆ? ಧೂಮ ಉಳ್ಳಂತಹ ಪರ್ವತ ವನ್ಯ ಉಳ್ಳದ್ದು ಅಂತ ಹೇಳಿದ್ರೆ ಅವನು ಧೂಮ ಕಾಣಿಸ್ತಾ ಇಲ್ಲ. ಅವನಿಗೆ ಆಕಾಶದಲ್ಲಿ ಧೂಮ ಕಾಣಿಸುತ್ತೆ, ವನ್ಯ ಕಾಣಿಸ್ತಾ ಇರಬಹುದು. ಅಲ್ಲ, ಹೇತು ಹೇಳುವಾಗ ವನ್ಯ ಹೇಳ್ತಾ ಇದ್ದಾರೆ. ಈಗ ನಚ ಇದಂ ಪ್ರತ್ಯಕ್ಷಂ. ಇದಂ ಅಂದ್ರೆ ಯಾವುದಲ್ಲಿ? ನಚ ಇದಂ ಧೂಮವಾನ್ ಪರ್ವತಃ. ಧೂಮವಾನ್ ಪರ್ವತಃ ವನ್ಯಮಾನ್ ಅಂದರೆ ಅದು ಹೇತ್ವತ್ವ. ಹೇತ್ವತ್ವಂ ಲಿಂಗಂ ಹೇಗೂ ಹೆಸರು ಅಂತ ಆಯಿತು. ರಾಯರು ಶಿವಸ್ಥಿತಿ ಬರೀತಾರೆ ನೋಡಿ. ಹೇತ್ವರ್ಥ ಐತಿ. ಲಿಂಗವಚನ ರೂಪ ಹೇತು ಅಷ್ಟೇ ಬರೋದು. ಧರ್ಮೀ ಪರ್ವತ ತತ್ಕ ತದ್ವತಿ ತತ್ಪ್ರತಿಪಾದಿಕ ಧೂಮವಾನ್ ಪರ್ವತ ಅಗ್ನಿಮಾನ್ ಇತ್ಯೇವಕಾರ ಪ್ರತಿಜ್ಞೆ ಇತ್ಯರ್ಥಃ. ವನ್ನಿ ಎಂಬತಕ್ಕಂಥದ್ದು ಕಾಣಿಸ್ತಾ ಇಲ್ಲ. ಪರ್ವತ ಧೂಮವಾನ್ ಪರ್ವತ ವನ್ಯಮಾನ್ ಅಂತ ಹೇಳುವಾಗ ಇದು ಪ್ರತ್ಯಕ್ಷವೂ ಅಲ್ಲ, ಇನ್ನೊಂದು ಆಗಮವೂ ಅಲ್ಲ. ಆಗಮ ಅಂದ್ರೆ ಏನು? ಆಪ್ತವಾಕ್ಯ. ಯಾರೋ ಒಬ್ರು ಹೇಳಿದ್ದ ಅಷ್ಟೇ ಅದನ್ನು. ಯಾಕೆ ಅದಕ್ಕೆ ತಂದೆಗಿಂದೆ ಅಂತ ಹೇಳಿಲ್ಲ. ಯಾರೋ ಒಬ್ರು ಏನು ಮಾಡ್ದ? ಧೂಮವಾನ್ ಪರ್ವತ ವನ್ಯಮಾನ್ ಅಂತ ಹೇಳಿಕೊಳ್ಳಿ ಅವನಿಗೆ ವನ್ಯ ಎಂಬತಕ್ಕಂಥದ್ದು ಕಾಣಿಸ್ತಾ ಇಲ್ಲ.
ಪ್ರತ್ಯಕ್ಷ ಇಲ್ಲ ಅಂತ ಇದೆ ಅಲ್ವಾ. ಪರ್ವತದಲ್ಲಿ ವನ್ನಿ ಇರೋದು ನಮಗೆ ಪ್ರತ್ಯಕ್ಷ ಕಾಣಿಸ್ತಾ ಇದೆ. ಅವನು ಯಾರೋ ಇರುತ್ತಾನೆ ನಾವು ನೋಡಿದ್ದು. ಆದ್ದರಿಂದ ಆಪ್ತವಾಕ್ಯವೂ ಅಲ್ಲ, ತಂದೆ ಗುರುಗಳು ಆಗಿದ್ದರೆ ಆಪ್ತವಾಕ್ಯತ್ವ ಇರುತ್ತೆ, ಅದಿಲ್ಲ. ಮತ್ತೇನು ಮಾಡಬೇಕು? ಲಿಂಗ ಮಾತ್ರ ಮಾಡಬೇಕು. ಅಂದರೆ ಏನು? ಹೇತುವನ್ನೇ ಹೇಳಬೇಕೀಗ ನಾವು. ಹೇತು ಹೇಳೋದು ಅಂದರೆ ಏನು? ಪರ್ವತಃ ವನ್ನಿ ಉಳ್ಳದ್ದು ಅಂತ ಹೇಳಬೇಕಾಗಿದ್ದರೆ ಆಗ ಧೂಮವುಳ್ಳಂತಹ ಪರ್ವತ ಎಂಬತಕ್ಕಂಥದ್ದು ಏನಾಗಿರಬೇಕದು? ಅದು ಹೇತುವೇ ಆಗಿರಬೇಕು. ಹಾಗೆ ಪರ್ವತದಲ್ಲಿ ಧೂಮ ಇದ್ದುದರಿಂದ ವನ್ನಿ ಇದೆ ಅಂತ ಹೇಳ್ಬಿಟ್ಟು ಹೇಳಬೇಕು ಅಂತ ಅರ್ಥ ಒಂದು. ನಚ ಇದಂ ಪ್ರತ್ಯಕ್ಷಂ ಆಗಮೋವ ಅತಃ ಲಿಂಗಮೇವ ಇದಂ ಇತಿ ನಿಶ್ಚಿತ್ಯ, ಇದು ಅನುಮಾನವೇ ಅಂತ ತಿಳ್ಕೊಂಡು ತದೀಯೇ ವ್ಯಾಪ್ತಿ ಪಕ್ಷಧರ್ಮತೆ, ವ್ಯಾಪ್ತಿ ಮತ್ತು ಪಕ್ಷಧರ್ಮತವನ್ನು ಸ್ಮೂರ್ಷತೆ ಅಂದರೆ ಸ್ಮರಿಸ್ತಾನೆ ಅಂತ. ಸುಸ್ಮೂರ್ಷತೆ ಅನುಸಂಧತೆ. ಸ್ಮೂರ್ಷತೆ ಎಂಬುದು ಯಾವ ಧಾತು ಅಂತ ಹೇಳ್ತಾರೆ ನೋಡೋರು, ರಾಯರು ಹೇಳ್ತಾರೆ. ಸುಸ್ಮೂರ್ಷತೆ ಸ್ಮರ್ತುಂ ಇಚ್ಛತಿ, ಸ್ಮರಣೆ ಮಾಡಲಿಕ್ಕೆ ಇಚ್ಛಾ ಪಡ್ತಾನೆ. ಗೃಹೀತ ವ್ಯಾಪ್ತಿಕ ಪುರುಷಾಪೇಕ್ಷಾಯ ಉಕ್ತಂ ಅನುಸಂಧತೆ ಇತಿ. ಇದು ಯಾರಿಗೆ ವ್ಯಾಪ್ತಿ ಜ್ಞಾನ ಇರುತ್ತೆ ಅಂಥವನಿಗೆ ಹೇಗೆ ಅಂತ ಕೇಳಿದ್ರೆ ಅದು ಮುಂದಿದ್ದು ಹೇಳೋದು ಅಲ್ವಾ. ಹಾಗಾದರೆ ತದೀಯ ಅಂದರೆ ಏನು? ಆ ಪರ್ವತಕ್ಕೆ ಮತ್ತು ಪರ್ವತದಕ್ಕಂಥ ಧೂಮಕ್ಕೆ ಮತ್ತು ವನ್ನಿಗೆ ಏನು ವ್ಯಾಪ್ತಿ? ಧೂಮ ಇದ್ದ ಮಾತ್ರಕ್ಕೆ ವನ್ನಿ ಯಾಕಿರಬೇಕು ಎಂಬುದಾಗಿ ಬಂದಾಗ ಆಲೋಚನೆ ಮಾಡ್ತಾನೆ. ನಾನು ಅಡುಗೆ ಮನೆಗೆ ಹೋಗಿದ್ದಾಗ ಅಲ್ಲಿ ಧೂಮ ನೋಡಿದ್ದೆ, ಅಲ್ಲಿ ವನ್ನಿ ಇತ್ತು, ಇಲ್ಲಿ ಧೂಮ ಇದೆ, ವನ್ನಿ ಇರಬೇಕು ಅಲ್ವಾ. ವ್ಯಾಪ್ತಿ ಪಕ್ಷಧರ್ಮತೆ. ಧೂಮವಾನ್ ಪರ್ವತಃ ವನ್ಯಮಾನಲ್ಲಿ ವ್ಯಾಪ್ತಿ ಬಂದಾಗ ಬರೀ ಪಕ್ಷ ಮಾತ್ರ ಬೇರೆ ಮಾಡಿ ಧೂಮವಾನ್ ಮಹಾನಸಃ ವನ್ಯಮಾನ್ ಅಲ್ಲ, ಅದೇ ಅರ್ಥನೇ. ಪರ್ವತಃ ವನ್ಯಮಾನ್ ಧೂಮವತ್ವಾತ್ ಎಂಬುದನ್ನೇ ಧೂಮವಾನ್ ಪರ್ವತಃ ವನ್ಯಮಾನ್ ಅಂತ ಪ್ರತಿಜ್ಞೆ ಮಾಡ್ಕೋಬೇಕು. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂದರೆ ಧೂಮವಾನ್ ಎಂಬತಕ್ಕಂಥದ್ದು ನಾವು ಹೇಳೋದಲ್ಲ, ಅದರ ಅರ್ಥವನ್ನು ನಾವು ಇಟ್ಕೋಬೇಕು ನಾವು ಅಲ್ವಾ. ಅಂದರೆ ಏನು ನೋಡು, ಧೂಮವುಳ್ಳಂತಹ ಪರ್ವತವು ವನ್ನಿ ಉಳ್ಳದ್ದಾಗಿದೆ ಅಂತ ಹೇಳಿದಾಗ ಅವ್ರಿಗೇನು ಬರುತ್ತೆ? ವನ್ನಿ ಎಂಬುದು ಕಾಣಿಸ್ತಾ ಇಲ್ಲ ಅಲ್ವಾ. ಆದರೆ ಧೂಮವಾನ್ ಪರ್ವತ ಅಂತ ಹೇಳ್ತಾ ಇದ್ದಾನೆ ಅಂದರೆ ಧೂಮಕ್ಕೆ ಮತ್ತು ವನ್ನಿಗೆ ಏನೋ ಒಂದು ವ್ಯಾಪ್ತಿ ಇರಬೇಕು ಅಂತ ಹಿಂದೆ ನೋಡಿರತಕ್ಕಂಥ ಸ್ಮರಣೆ ಮಾಡ್ಕೊಳ್ತಾರೆ. ಯಾಕೆ ಆಪ್ತ ಅಂತ ಹೇಳೋಣ ಅಂತ ಹೇಳಿದ್ರೆ ಏನು ವಿಚಾರ ಮಾಡಲೇಬೇಕಾಗಿದೆ ಆಪ್ತನಾಗಿದ್ದರೆ. ಇವನು ಆಪ್ತ ಅಲ್ಲ, ಆದ್ದರಿಂದ ಇದು ಆಗಮ ಅಂತ ಹೇಳಿ ಬರೋದು ಅಲ್ವಾ. ಇನ್ನೇ ಹೇಳಬೇಕು, ಪ್ರತ್ಯಕ್ಷ ಆದರೆ ವನ್ನಿ ನಮ್ಗೆ ಕಾಣಿಸ್ತಾ ಇದೆ. ವನ್ನಿ ಕಾಣಿಸ್ಕೊಂಡಿದ್ರೆ ಏನಾಗ್ತಾಯಿತ್ತು? ಧೂಮ ಇದೆ, ವನ್ನಿ ಇದೆ, ಸರಿ ಹೋಗ್ತಾ ಇತ್ತು ಅಲ್ವಾ. ಅದಕ್ಕೆ ಅನುಮಾನವನ್ನೇ ಮಾಡಬೇಕು. ಅನುಮಾನ ಮಾಡುವಾಗ ಜಿಜ್ಞಾಸತೇವ ಅತಃ ಲಿಂಗಮೇವ ಜಿಜ್ಞಾಸತೇವ ಇದೆ ಕಿಂ ಅನುಭವನ್ನಂ. ಆದ್ದರಿಂದ ಬೇರೆ ಯಾವ ವಾಕ್ಯವೂ ಇಲ್ಲದೆ ಅವನಿಗೆ ಧೂಮವಾನ್ ಪರ್ವತಃ ವನ್ಯಮಾನ್ ಅಂತ ಹೇಳಿದ ಮಾತ್ರಕ್ಕೆ, ಇಷ್ಟು ಪ್ರತಿಜ್ಞೆ ಹೇಳಿದ ಮಾತ್ರಕ್ಕೆ, ಪ್ರತಿಜ್ಞಾ ಅಂದರೆ ಏನು? ವಸ್ತುತಃ ಪರ್ವತಃ ವನ್ಯಮಾನ್ ಎಂಬುದು ಇಷ್ಟೇ ಪ್ರತಿಜ್ಞೆ. ಆದರೆ ಪರ್ವತ ಅಂದರೆ ಏನು? ಅದು ಅರ್ಥ ಸೇರ್ಕೋಬೇಕು ನಾವು. ಧೂಮವುಳ್ಳಂತಹ ಪರ್ವತವೇ ಧರ್ಮಿ ಇಲ್ಲಿ ಅಲ್ವಾ. ಅದನ್ನು ನೋಡಿದ್ರೆ ಅವ್ನಿಗೆ ಅನಿಸುತ್ತೆ ಅಂದರೆ ವ್ಯಾಪ್ತಿ ಮತ್ತು ಪಕ್ಷಧರ್ಮಗಳ ಸ್ಮರಣೆ ಬರುತ್ತೆ. ಬಂದ್ಕೊಳ್ಳೆ ಅವರಿಗೆ ಸ್ವತಂತ್ರವಾಗಿ ಜ್ಞಾನ ಬರುತ್ತೆ ಅಂತ ಹೇಳಿದ್ರು. ಒಂದು ವಾಕ್ಯವೇ ಸಾಕಲ್ಲ, ಬೇರೆ ವಾಕ್ಯ ಹಾಕಬೇಕು. ಅದನ್ನೇ ಪ್ರತಿಜ್ಞಾ ಹೇತುಗರ್ಭೈವ ಅಂದರೆ ಏವ ಶಬ್ದದಿಂದ ಅರ್ಥ ಏನೋ? ಹೇತು ಇಲ್ಲದೇ ಇರತಕ್ಕಂಥದ್ದೇನಿದೆ. ಹೇತು ಅಂದರೆ ಹೇತ್ವರ್ಥ. ಹೇತ್ವರ್ಥ ಇಲ್ಲದೇ ಇರತಕ್ಕಂತಹ ಪರ್ವತ ಎಂಬತಕ್ಕಂಥದ್ದು ವನ್ನಿ ಉಳ್ಳದ್ದು ಅಂತ ನಾವು ಹೇಳ್ತಾ ಇಲ್ಲ ಪ್ರತಿಜ್ಞೆಯನ್ನು. ಹೇತು ಗರ್ಭವಾಗಿರತಕ್ಕಂತಹ ಪ್ರತಿಜ್ಞೆಯನ್ನೇ ನಾವು ತಗೊಳ್ತಾ ಇದ್ದೀವಿ, ಅಷ್ಟೇ ಸಾಕು. ಜಿಜ್ಞಾಸದೇವ ಇತಿ ಕಿಂ ಅನುಭವನ್ನಂ. ಆಮೇಲೆ ಅಧಿಕಂ ನ್ಯೂನಂ ವೈ ತತ್ ಇದು ಕಿಮಿತಿ ನಾಶಂಕತೆ. ಹಾಗಾಗಿ ಅವರಿಗೆ ಅವನ ಪ್ರಕಾರ ನಿಮ್ಮ ಪ್ರಕಾರ ಏನಾಗಬೇಕಾಯಿತು? 5 ಅಧಿಕ ಹೆಚ್ಚು ವಾಕ್ಯಗಳು ಬೇಕು ಅಂತಿತ್ತು ಅಂತ ನಿಯಮ ಆಗಿದ್ದರೆ ಅವನೇನು ಮಾಡಬೇಕಾಯ್ತಾ? ಹುಡುಗ ಅನುಭವ ಹೇಗಿದೆ ನೋಡ್ರಿ, ಏನು ಮಾಡಬೇಕಾಯ್ತು ಅವನು? ಹೇಳಿ ಧೂಮವಾನ್ ಪರ್ವತ ಅಂತ. ಧೂಮವಾನ್ ಎಂಬುದು ಅಧಿಕ ಅಲ್ವಾ. ಈಗ ಪರ್ವತಃ ವನ್ಯಮಾನ್ ನೀಲಧೂಮ ಅಂತಂದರೆ ಧೂಮ ಅಂತಂದ್ರೆ ಎಷ್ಟು ನೀಲಧೂಮ ಅಂತ ಯಾಕೆ? ನೀಲ ಎಂಬುದು ಅಧಿಕ ಅಂತ ಆಯಿತು. ಅಥವಾ ಪರ್ವತಃ ವನ್ಯಮಾನ್ ಇಷ್ಟೇ ಹೇಳಿಬಿಟ್ರೆ ಯಾವುದು ನ್ಯೂನತೆ. ಹೇತುವೆ ಹೇಳಿಲ್ವಲ್ಲ, ಯಾಕೆ ಶಂಕ ಮಾಡ್ತಾ ಇಲ್ಲ ಅವನು? ತಕ್ಷಣ ಅವನಿಗೆ ಧೂಮವಾನ್ ಪರ್ವತ ಅಂತ ಹೇಳಿದ ಮಾತ್ರಕ್ಕೆ ಅವನಿಗೆ ವನ್ನಿ ಉಳ್ಳದ್ದು ಅಂತ ಸ್ಮರಣೆ ಬಂದು ವ್ಯಾಪ್ತಿ ಪಕ್ಷ ಮತ್ತು ವ್ಯಾಪ್ತಿ ಜ್ಞಾನ ಬಂದು ಅವನಿಗೆ ಅನುಮಾನ ಬರುತ್ತೆ, ಅನುಮಿತಿ ಬರುತ್ತೆ ಅಂತ ಹೇಳಿದ ಮೇಲೆ ಅವರು ಪ್ರಶ್ನೆ ಮಾಡಬೇಕಾಗಿತ್ತು. ನಿಮ್ಮ ಪ್ರಕಾರ 5 ವಾಕ್ಯ ಬೇಕೇ ಬೇಕು ಅಂತಿದ್ದಿದ್ರೆ ಅದು ಹೇಳ್ತಾ ಇದ್ದಾರೆ. ಅಧಿಕಂ ನ್ಯೂನಂ ವೈ ಏತತ್ ಇದು ಕಿಮಿತಿ ನಾಶಂಕತೆ. ಯಾಕೆ ಅವನು ಆಶಂಕ ಮಾಡ್ತಾ ಇಲ್ಲ ಅವನು? ಯುಕ್ತಮೇವ ಅಯಂ ಬ್ರವೀತಿ ಇತಿ ವಾದಿನಿ ಪ್ರತಿವಾದಿನಃ ಪ್ರತ್ಯಯಾಭಾವಾದಿತಿ ಚೇನ್ನ.
ಇವನು ಸತ್ಯವನ್ನೇ ಹೇಳ್ತಾ ಇದ್ದಾನೆ ಎಂಬುದಾಗಿ ವಿಶ್ವಾಸ ಇಲ್ಲ. ಅದಕ್ಕೋಸ್ಕರ ಇದು ಯುಕ್ತಮೇವ ಅಯಂ ಬ್ರವೀತಿ ಇತಿ ವಾದಿನಿ ಪ್ರತಿವಾದಿನ ಪ್ರತ್ಯಯಾಭಾವಾತೀತಿ ಚೇನ್ನ ಏವಂ ವಿಧಾನಾಂ ವಾಚೋಯುಕ್ತೀನಾಂ ಲೋಕೆ ಶಾಸ್ತ್ರೇ ಚ ಸಾಮ್ಯವಾಹಿಕತ್ವೇನ ತದ ಅತಿಕ್ರಮಣೇನ ಶಂಕ ಅನುದಯಾತ್ ಅಂತಾರೆ. ಹೇಳೋದೇನೆಂದರೆ ರಾಯರು ಹೇಳ್ತಾರೆ ಶಂಕತೆ ಅಧಿಕಮಿತಿ ಪರ್ವತಃ ಅಗ್ನಿಮಾನ್ ಇತಿ ಬದಿಜ್ಞಾಯಾಂ ಪರ್ವತ ಅಗ್ನಿ ಉಳ್ಳದ್ದು ಅಂತ ಹೇಳಿದ್ರೆ ಧೂಮವಾನ್ ಪರ್ವತಃ ಇತಿ ವಿಶೇಷಣಾಂಶಸ್ಯ ಅಧಿಕತ್ವಾತ್ ಪರ್ವತಃ ವನ್ಯಮಾನ್ ಎಂಬುದು ಪ್ರತಿಜ್ಞಾ ಅಷ್ಟೇನೆ. ಧೂಮವಾನ್ ಪರ್ವತ ಅಂತ ಯಾಕೆ ಹೇಳಿ ಅಧಿಕ ಅಲ್ವ ಇದು ದೋಷ ಇದು ಅಂತ ಯಾಕೆ ಆಶಂಕೆ ಮಾಡ್ತಾ ಇಲ್ಲ ಅಂತ. ಅಧಿಕತ್ವಾತ್ ಹೇತ್ವಾತ್ ಏಕೈಕ ಅವಯವ ಉಕ್ತೌ ಪ್ರತಿಜ್ಞಾದೇಹೇ ಅನುಕ್ತಿಯ ನ್ಯೂನತಾರೂಪ ನಿಗ್ರಹಸ್ಥಾನಂ ಶಂಕರೆ ಅಂತಾರೆ. ಹಾಗೆ ಒಂದೊಂದು ಹೇಳಿಬೇಡ. ಪರ್ವತಃ ವನ್ಯಮಾನ್ ಅಂದರೆ ನ್ಯೂನತೆ ಇದೆ, ಹೇತು ಹೇಳಿರ್ಬೇಡ್ರಿ ಅಂತ. ಪರ್ವತಃ ವನ್ಯಮಾನ್ ಧೂಮ ಅಂತ ದೃಷ್ಟಾಂತವೇ ಹೇಳಿರ್ಬೇಡ್ರಿ. ಮತ್ತು ಯಾಕೆ ಈ ಒಂದು ಸಂಶಯ ಯಾಕೆ ಮಾಡ್ತಾ ಇಲ್ಲ ಅವನು ಅಂತ ಶಂಕೆ ಮಾಡ್ತಾರೆ ಅವರು. ಶಂಕರಿ ಇತಿ ವಾಚೋಯುಕ್ತಿ ನಾನ್ ಅಂದರೆ एवं विधानां वाचोयुक्तीनां लोके शास्त्रे च ಅದು ಲೋಕದಲ್ಲಿ ಮತ್ತು ವೇದದಲ್ಲಿ ಸ್ಪಷ್ಟವಾಗಿ ಕಂಡಿರುವಾಗ ಯಾಕೆ ಹಿಂಗೆ ಹೇಳ್ತೀನಿ ಅಂತ ಅವ್ರು ಕೇಳ್ತಾರೆ ಅವರು. ಅಂದರೆ ನೋಡು, ವಾಚೋಯುಕ್ತೀನಾಮ್ ಅಂದರೆ ಅಲ್ಲಿ ವಾಚೋಯುಕ್ತೀನಾಮ್ ಅಂದರೆ ಷಷ್ಠಿಯ ಅಲುಕ್. ಅದಕ್ಕೆ ಸೂತ್ರ ಹೇಳ್ತಾ ಇದ್ದಾರೆ. ವಾದಿಗ್ ದಿಕ್ ಪಶ್ಯದ್ ದಿಯೋ ಯುಕ್ತಿ ದಂಡಹರೇಶು ಇತಿ ಷಷ್ಠಿಯ ಅಲುಕ್. ಇಲ್ಲಿ ವಾಚೋಯುಕ್ತೀನಾಮ್ ಅಂತಿದೆ. ವಾಚಃ ಅಂತ ಅಲ್ಲಿ ಲೋಪ, ವಾಚಯುಕ್ತೀನಾಮ್ ಅಂತ ಆಗಲ್ಲ, ವಾಚಯುಕ್ತೀನಾಮ್ ಅಂತ ಆಗಬೇಕಾಗಿತ್ತು. ವಾಚೋ ಅಂತ ಲೋಪ ಆಗಲಿಲ್ಲ, ಅದು ಷಷ್ಠಿ ಭಕ್ತಿ. ಯಾಕೆ ಅಂದರೆ ಆ ಸೂತ್ರದಿಂದ ಅದು ಲೋಪ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏವಂ ವಚನಾನಂ ಇತ್ಯರ್ಥಃ ನೋಡಿ, ಲೋಕದಲ್ಲಿ ಕಾವ್ಯ ಮತ್ತು ಪುರಾಣಾದಿಗಳಲ್ಲಿ ಆ ರೀತಿ ಪ್ರಯೋಗ ಇದೆ ಒಂದು. ಎರಡನೇದು ಪರಮತ ಪ್ರಕಾರ ಈಕ್ಷತೆ ನಾ ಶಬ್ದಂ ಸೂತ್ರ ಈಕ್ಷತೆ ನ ಅಶಬ್ದಂ ಅಂದರೆ ಏನು? ಈಕ್ಷತಿ ಕರ್ಮವನ್ನು ಹೇಳಿದ್ದರಿಂದ ಇದು ಅಶಬ್ದ, ಶಬ್ದವಾಚ್ಯವಲ್ಲ ಅಂತ, ಶಬ್ದವಾಚ್ಯ ಅಲ್ಲ ಅಂತಲ್ಲ ಅಂತ ಹೇಳ್ತಾ ಇದ್ದಾರೆ. ಇತ್ಯತ್ರ ಪರಮತೆ ಪ್ರಧಾನಂ ಅನುಮಾನ ನೋಡಿ ಹೇಗಿದೆ. ಪ್ರಧಾನಂ ಜಗತ್ಕಾರಣಂ ನ, ಅಲ್ಲಿ ಸಾಧ್ಯ ಅದು. ಜಗತ್ಕಾರಣಂ ನ ಪ್ರಧಾನವು ಜಗತ್ಕಾರಣವಲ್ಲ, ಅಶಬ್ದತ್ವಾದ್ ಇತಿ ಹೇತುಗರ್ಭಂ. ಈಕ್ಷತೆ ನ ಅಶಬ್ದಂ, ಅಶಬ್ದಂ ಎಂಬತಕ್ಕಂಥದ್ದು ಏನಾಗಿದೆ, ಅದು ಸಾಧ್ಯವನ್ನು ಹೇಳಿದ್ದು ಹೇತು ಗರ್ಭಿತವಾಗಿ ಇದೆ. ಅದು ಏನು ಹೇಳ್ತಾ ಇದ್ದಾರೆ ಅಂದರೆ ಪರ್ವತಃ ವನ್ಯಮಾನ್ ಎಂಬತಕ್ಕಂಥದ್ದು ಮಾತ್ರ ಪ್ರತಿಜ್ಞೆ ಅಷ್ಟೇನೆ ಅಲ್ವಾ. ಧೂಮವಾನ್ ಪರ್ವತಃ ಅಂತ ಹೆಂಗೆ ಹೇಳಿದೆ ನೀವು ಅಂದರೆ ಲೋಕದಲ್ಲಿ ಸೂತ್ರಗಳಲ್ಲಿ ಕಂಡಿದೆ, ಪರರು ಒಪ್ಪಿದ್ದಾರೆ. ಎಲ್ಲಿ ಹೇಳಿದ ಪರರು ಒಪ್ಪಿದ್ದಾರೆ ಅಂತ ಪ್ರಶ್ನೆ ಬಂದರೆ ಈಕ್ಷತೆನ ಅಶಬ್ದಂ ಎಂಬತಕ್ಕಂಥದ್ರಲ್ಲಿ ಪ್ರಧಾನಂ ಅದು ಪಕ್ಷ, ಜಗತ್ಕಾರಣಂ ನಭವತಿ. ಯಾಕೆ ಅಶಬ್ದತ್ವಾದ್ ಎಂಬುದು ಅಶಬ್ದಂ ಎಂಬತಕ್ಕಂಥದ್ದು ಅಶಬ್ದತ್ವಾದ್ ಎಂಬುದಾಗಿ ಹೇತು ಗರ್ಭವಾಗೇ ಇದೆ ಅದು. ಹಾಗೆ ಧರ್ಮಿ ಯಾವತ್ತೂ ಕೂಡ ಹೇತ್ವರ್ಥ ಗರ್ಭಿತವಾಗಿ ಇರುತ್ತದು. ಆದ್ದರಿಂದ ಪರ್ವತಃ ವನ್ಯಮಾನ್ ಎಂಬತಕ್ಕಂಥದ್ದು ಅಷ್ಟೇ ಪ್ರತಿಜ್ಞೆ ಅಲ್ಲ, ಹೇತು ಗರ್ಭೈವ, ಹೇತು ಗರ್ಭವಾದಕ್ಕಂಥದ್ದೇ ಪ್ರತಿಜ್ಞೆ. ಸ್ವಮತೇಚ ನಮ್ಮ ಮತದಲ್ಲೂ ಕೂಡ ಅಶಬ್ದ ಉಳ್ಳಂತಹ ಪ್ರಕೃತಿ, ಅಶಬ್ದ ಅಂದರೆ ಅಶಬ್ದತ್ವಾತ್ ಅಂತ, ಅಂದರೆ ಶಬ್ದವಾಚ್ಯವಾಗಿಲ್ಲ ಅದು ಅಂತ. ಅಶಬ್ದತ್ವ ಉಳ್ಳಂತಹ ಅಶಬ್ದತ್ವಾತ್ ಅಂತ ಅರ್ಥ. ಅಶಬ್ದತ್ವ ಅದು ಹೇತುಗರ್ಭ. ಅಶಬ್ದಂ ಅಂದರೆ ಅಶಬ್ದ ಉಳ್ಳಂತಹ ಪ್ರಕೃತಿ ಈಕ್ಷತೆ ಅಂದರೆ ಶಬ್ದವಾಚ್ಯವಾಗಿಲ್ಲ ಅದು, ಅದಕ್ಕೋಸ್ಕರವಾಗಿ ಅಂತ. ಪ್ರಕೃತಿ ಎಂಬತಕ್ಕಂಥದ್ದು, ಪ್ರಧಾನ ಎಂಬತಕ್ಕಂಥದ್ದು ಜಗತ್ ಕಾರಣ ಆಗಿಲ್ಲ ಅದು. ಯಾಕೆಂದರೆ ಅಶಬ್ದವಾಗಿದೆ, ಅಂದರೆ ಯಾವ ಶಬ್ದದಿಂದಲೂ ಕೂಡ ವಾಚ್ಯವಾಗಿಲ್ಲ, ಅದಕ್ಕೋಸ್ಕರವಾಗಿ ಅಂತ ಅರ್ಥ ಮಾಡಿದ್ದಾರೆ ಅವರು. ಆದರೆ ಅಶಬ್ದಂ ಹೇಳಿ ಹೇತು ಗರ್ಭವಾಗಿ ಸೂತ್ರ ಹೇಳ್ಬಿಟ್ಟಿದ್ದಾರೆ, ಅವರೇ ಹೇಳಿದ್ದಾರೆ ಅದನ್ನು ಅಲ್ವಾ. ಇನ್ನು ನಮ್ಮದರಲ್ಲಿ ಕೂಡ ಗುಹಾಂ ಪ್ರವಿಷ್ಟಾವಾತ್ಮಾನೋ ತದ್ದರ್ಶನಾಥ ಎಂಬತಕ್ಕಂಥ ಸೂತ್ರದಲ್ಲಿ ಋತಂ ಪಿಬಂತೌ ಆತ್ಮಾನೋ ಗುಹಾಂ ಪ್ರವಿಷ್ಟತ್ವಾದಿತಿ ಹೇತುಗರ್ಭಂ ಶಾಸ್ತ್ರೇ ಚ ಉಕ್ತಂ ಇತಿ. ಗುಹಾಂ ಪ್ರವಿಷ್ಟೌ ಆತ್ಮಾನೌ
ಹೃದಯ ಗುಹೆಯಲ್ಲಿ ಪ್ರವೇಶ ಮಾಡಕ್ಕಂಥವ್ರು ಯಾರು ಆತ್ಮ ಮತ್ತು ಯಾರು ಆತ್ಮಾನ ಅಂದರೆ ಯಾರದು ಅಂತ ಪ್ರಶ್ನೆ ಬಂದರೆ ಆತ್ಮ ಅಂತರಾತ್ಮೇತಿ ದ್ವಿಧ. ಆತ್ಮ ಮತ್ತು ಅಂತರಾತ್ಮ ಎಂಬತಕ್ಕಂಥ ರೂಪದಿಂದ ವಾಯು ಮತ್ತು ಪರಮಾತ್ಮ ಇಬ್ಬರು ಕೂಡ ಹೃದಯ ಪ್ರವೇಶ ಮಾಡಿದವರು ಅಂತ ಸೂತ್ರಕ್ಕೆ ಅರ್ಥ ಅದು. ಗುಹಾಂ ಹೃದಯ ಗುಹಾಂ ಪ್ರವಿಷ್ಟೌ ಯಾರು ಆತ್ಮಾನೌ ಇತ್ಯತ್ರ ಋತಂ ಪಿಬಂತವು. ಆಮೇಲೆ ಇದು ಆತ್ಮಾನೌ, ಆ ಋತ ಅಂದರೆ ಏನು, ಜೀವನ ಮಾಡಿರತಕ್ಕಂಥ ಪುಣ್ಯ ಕಾರ್ಯಗಳನ್ನು ಸ್ವೀಕಾರ ಮಾಡ್ತಾ ಇರತಕ್ಕಂಥ ಎರಡು ಆತ್ಮಗಳು ಅಂದರೆ ಯಾವುದದು ಅಂತ ಪ್ರಶ್ನೆ ಮಾಡಿಕೊಂಡು ಆತ್ಮಾನು ಗುಹಾಂ ಪ್ರವಿಷ್ಟತ್ವ ಅದು ಅಂತ ಮಾಡಿದ್ದಾರೆ. ಹೃದಯಕ್ಕೆ ಹೇಳಿ ಪ್ರವೇಶ ಮಾಡಿದ್ದರಿಂದ ಆತ್ಮ ಮತ್ತು ಅಂತರಾತ್ಮ ಅಂತ ಎರಡು ರೂಪಗಳೇ ಆ ಜೀವನ ಮಾಡಿರತಕ್ಕಂಥ ಪುಣ್ಯವನ್ನು ಸ್ವೀಕಾರ ಮಾಡೋದು ಪ್ರಧಾನವಾಗಿ. ಇದು ಹೇಗೆ ಗರ್ಭನೆ ಮಾಡಿ ಪ್ರವಿಷ್ಟತ್ವ ಅಂತ ಹೇಳಿದ್ದಾರೆ ಅವರು. ಆಮೇಲೆ ಇದವರು ಬಾರಿತು ಶಂಕ ಅನುದಯಾತ್ ಅಸಂಗತಿ ಶಂಕ ಯಾಕೆ ಹೇಳಬಾರ್ದು ಅಂತ ಪ್ರಶ್ನೆ. ಪರ್ವತಃ ವನ್ಯಮಾನ ಅಂತ ಎಷ್ಟು ಹೇಳಿಬಿಟ್ರೆ ಅಸಂಗತಿ ಶಂಕ ಯಾಕೆ ಬರಲ್ಲ? ಅಸಂಗತಿ ಅಂದರೆ ಏನು? ಪರ್ವತ ವನ್ಯ ಉಳ್ಳದ್ದು ಅಂತ ಹೇಳಿದ್ರೆ ಅಗ್ನಿಮಾನ ಅಂದರೆ ಅದು ಚಿತ್ರಮೂಲ ಅಂತ ಒಂದು ಔಷಧಿ ಇದೆ. ಚಿತ್ರಮೂಲ ಅದು ಬೆಂಕಿ ಅಂತ ಇರುತ್ತದೆ. ಅದ್ಯಾಕಾಗಿರಬಾರ್ದು? ಅಸಂಗತ ಅಲ್ಲ. ಶಿವಾಸ್ತಿ ನೋಡ ಓಷಧಿ ವಿಶೇಷಾರ್ಥತ್ವಂ ಯಾವುದು ಅಗ್ನಿಶಬ್ದಸ್ಯ ಚಿತ್ರಮೂಲ ಪರ್ಯಾಯತ್ವೇನ ತದರ್ಥಕತ್ವಂ ಇತ್ಯರ್ಥ. ಚಿತ್ರಮೂಲ ಎಂಬ ಶಬ್ದಕ್ಕೆ ಅದು ಬೆಂಕಿ ಅಂತ ಉರಿತಾ ಇರುವಂತೆ ಕಾಣಿಸುತ್ತೆ ನಮಗೆ. ಅದೊಂದು ಮೂಲಿಕೆ ಇದೆ, ಔಷಧ. ಯಥಾ ಹಿ ಧೂಮವಾನ್ ಪರ್ವತ ಅಗ್ನಿಮಾನ್ ಇತ್ಯತ್ರ ಧೂಮವಾನ್ ಇತ್ಯಂಶೆ ಅಷ್ಟು ಹೇಳಿದಾಗ ಆಧಿಕ್ಯ ಶಂಕ ಕ್ರಿಯತೆ. ಆಧಿಕ್ಯ ಶಂಕ ಮಾಡ್ಬೋದು ಒಂದು. ಇನ್ನು ಏವಂ ಅಗ್ನಿಮಾನ್ ಇತ್ಯಂಶೆ ಪರ್ವತ ಅಗ್ನಿಮಾನ್ ಅಂತ ಹೇಳಿದ್ರೆ ಅಗ್ನಿ ಶಬ್ದಸ್ಯ ಚಿತ್ರಮೂಲಾರ್ಥತ್ವಂ ಆದಾಯ. ಅಗ್ನಿ ಅಂದರೆ ಚಿತ್ರಮೂಲ ಅಂತ ಅರ್ಥ. ಅದನ್ನು ತಿಳಿದುಕೊಂಡು ಅಸಂಗತಿ ಶಂಕ ಅಪಿ ಸ್ಯಾತ್, ಅಸಂಗತಿಯನ್ನು ಮಾಡ್ಬೋದು. ಲೋಕಶಾಸ್ತ್ರ ವ್ಯವಹಾರ ಅತಿಕ್ರಮೆ ಶಂಕಾಯ ನಿರಂಕುಶತ್ವಾದಿತ್ಯರ್ಥ. ಲೋಕ ಮತ್ತು ಶಾಸ್ತ್ರ ವ್ಯವಹಾರವನ್ನು ತಿರಸ್ಕಾರ ಮಾಡಿದ್ವಿ ಅಂದರೆ ಎಲ್ಲ ಅಸಂಗತಿಗಳು ಆಗುತ್ತೆ. ಅಸಂಗತಿ ದೃಷ್ಟಾಂತ ಕೊಟ್ಟಿದ್ದು ಎರಡು. ಯಾವುದು? ಪರ್ವತ ವನ್ಯಮ ಧೂಮವಾನ್ ಪರ್ವತ ವನ್ಯಮಾನ್ ಅಂದರೆ ಧೂಮವಾನ್ ಅಂದರೆ ಏನು ಅಂದರೆ ಅಧಿಕ ಆಯಿತು. ಪರ್ವತ ವನ್ಯಮಾನ್ ಎಷ್ಟೇ ಸಾಲದ ಅಂತ ಹೇಳ್ಬೋದು. ಇನ್ನು ಅಗ್ನಿಮಾನ್ ಅಂತ ಅಷ್ಟೇ ಹೇಳ್ತಿದ್ದಾರೆ. ಅಗ್ನಿಮಾನ್ ಅಂದರೆ ಚಿತ್ರಮೂಲ ಎಂಬತಕ್ಕಂಥ ಔಷಧಿ ತೀರ್ಕೊಂಡು ನಾವು ಅಸಂಗತಿನ ಯಾಕೆ ಹೇಳಬಾರ್ದು? ಲೋಕದಲ್ಲಿ ಹೇಳ್ತಾ ಇಲ್ಲ. ಅದನ್ನೇನು ಮಾಡಬೇಕು? ಲೋಕ ಮತ್ತು ವೇದ ಈ ವ್ಯವಹಾರವನ್ನು ತಿಳ್ಕೊಂಡು ನಾವು ವ್ಯವಹಾರ ಮಾಡಬೇಕು ಅಂತ ಅರ್ಥ ಗೊತ್ತಾ. ಆದ್ದರಿಂದ ಪರ್ವತ ವನ್ಯಮಾನ್ ಇಷ್ಟೇ ಎಂಬುದು ಪ್ರತಿಜ್ಞೆ ಅಲ್ಲ, ಹೇತುಮಾನ್ ಪರ್ವತ ಅಂತ ಹೇಳಬೇಕು. ಹಾಗಾದರೆ ಛಲ ಬರುತ್ತೆ ನಿಮಗೆ. ಈಗ ವಾದಿ ಛಲ ಅಂದರೆ ಏನು? ಯಾವುದೋ ಒಂದು ಅರ್ಥವನ್ನು ಇಟ್ಕೊಂಡು ಅವನು ಪ್ರಯೋಗ ಮಾಡಿದರೆ ಇನ್ನೊಂದು ಯಾವುದೋ ಅರ್ಥ ಇಟ್ಕೊಂಡು ಹೇಳೋದು ಅದು ಛಲ ಅಲ್ಲ ಅದು. ಈಗ ಗಾಮಾನಯ ಅಂತ ಹೇಳ್ತೀವಿ. ಏನು ಅಭಿಪ್ರಾಯವನ್ನು ಹೇಳಿದ ಒಂದು ಗೋವನ್ನು ಕರ್ಕೊಂಬ ಅಂತ ಹೇಳೋದು. ಗೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ ಇದೆ ಅಲ್ವಾ. ಗವಾನಯನಂ ಅಶಕ್ತಂ ಅಶಕ್ಯಂ ತರಲಿಕ್ಕಾಗಲ್ರಿ ಅಂತ ಹೇಳಿದ್ರೆ ಛಲ ಅಂತ ದೋಷವಾಗಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ನೋಡೋರು ಸೀಮಾಚಿತ್ರ ಹೇಳ್ತಾರೆ ಏನಂದರೆ ತಥಾಪಿ ಇಲ್ಲಿ ವಾದಿಪ್ರಯುಕ್ತ ಅಗ್ನಿಶಬ್ದಸ್ಯ, ವಾದಿಪ್ರಯುಕ್ತವಾದಕ್ಕಂಥ ಅಗ್ನಿಶಬ್ದಕ್ಕೆ ನೀವು ಅನಭಿಮತ, ವಾದಿಗೆ ಅಭಿಮತವಲ್ಲದೇ ಇರತಕ್ಕಂಥ ಚಿತ್ರಮೂಲ ಎಂಬತಕ್ಕಂಥ ಔಷಧಿ ಇಟ್ಕೊಂಡು ನೀವು ದೋಷ ಹೇಳೋದಾದರೆ ವಾದ್ಯನಿಭಿಮತಾರ್ಥಾಂತರವಾದಾಯ ಅಸಂಗತಿ ಶಂಕಾಯಾಮ್ ಛಲೇನ ಪರಿವಾರನ ನಿಗ್ರಹ ಸ್ಯಾತ್. ಈಗ ಛಲ ಎಂಬತಕ್ಕಂಥ ಒಂದು ನಿಗ್ರಹ ಸ್ಥಾನ ಅಂತ ಬೇಕಾ ನಿಗ್ರಹ ಮಾಡಬಹುದು ಇತ್ಯರ್ಥ. ತದೇವೀತಿ ಛಲಮೇವ ಕುತಃ ಇದು ತನ್ನಿಮಿತ್ತ ಮಾಶಂತೆ ಪ್ರಕರಣಮಿತಿ. ಮುಂದಕ್ಕೆ ಇಲ್ಲುವ ಟೀಕಾ ನೋಡಿ. ಹಾಗಾದರೆ ಅಧಿಕಂ ನ್ಯೂನ
किम् आशङ्कते युक्तमेव अयं ब्रवीति इति वादिनी युक्तमेव अयं ब्रवीति इति वादिनी ಪ್ರತಿವಾದಿನಃ ಪ್ರತ್ಯಯಾಭಾವಾತ್ ನೀವು ಸತ್ಯವನ್ನೇ ಹೇಳ್ತಾನೆ ಎಂಬುದಾಗಿ ಪ್ರತಿವಾದಿ ವಿಶ್ವಾಸ ಇಲ್ಲ. ಪ್ರತಿವಾದಿ ವಿಶ್ವಾಸ ಇತ್ತು ಅಂದ್ರೆ ವಾಕ್ಯಾರ್ಥ ಮುಗಿದೋಯ್ತಲ್ಲ. ವಾದಿ ಎಂಬುದಕ್ಕಂತ ಈಗ ರಾಜಕೀಯ ವ್ಯಕ್ತಿಗಳು ಗಲಾಟೆ ಮಾಡ್ತಾ ಇರ್ತಾರಲ್ಲ, ಅವನು ಹೇಳಿದ್ದೇನೆ ಸತ್ಯವಾಗಿದ್ದರೂ ಕೂಡ ಪ್ರತಿವಾದಿ ಆದವನಿಗೆ ಅವನಿಗೇನು ವಿಶ್ವಾಸ ಇಲ್ಲ ಅವನ ಮೇಲೆ. ಆದ್ದರಿಂದ ಹಂಗಲ್ಲ ಅದು ಹಿಂಗೆ ಅಂತ ವಾಕ್ಯಾರ್ಥ ಮಾಡ್ತಾ ಇರ್ತಾರೆ. ಪ್ರತ್ಯಾಭಾವತಿ ಚೇನ್ನ ಏವಂ ವಿಧಾನ ವಾಚೋಯುಕ್ತೀನಾಂ ಲೋಕೆ ಶಾಸ್ತ್ರೇ ಚ ಸಾಮ್ಯಾವಹರಿಕತ್ವೇನ ಲೋಕದಲ್ಲಿ ಪ್ರಯೋಗ ಇದೆ ತದ ಅಧಿಕ್ರಮೇಣ ಶಂಕಾ ಅನುದಯಾತ್ರೆ. ಅದು ಲೋಕ ಮತ್ತು ವೇದವನ್ನು ಬಿಟ್ಟು ನಾವು ಹೋಗೋಂಗಿಲ್ಲ. ಅನ್ಯಥಾ ಅಗ್ನಿಶಬ್ದಸ್ಯ ಔಷಧ ವಿಶೇಷಾತ್ವತ್ವಂ ಗೃಹೀತ್ವ ಅಸಂಗತಿಮಪ್ಯಾಶಂಕೇತ ತದಾ ತ್ವೇ ಛಲೆ ನಿಗೃಹೀತಿದ್ದೇನ. ಹಾಗೆ ಮಾಡೋದಾದರೆ ಯಾವುದೋ ವಾದಿಗೆ ಅಭಿಮತ ಬಲ್ಲದೇ ಇರತಕ್ಕಂಥ ಅಂಶದ್ದು ಕೂಡ ನಾವು ಹೇಳೋದಾದರೆ ಛಲದಿಂದ ನಿಗ್ರಹಸ್ಥಾನ ಮಾಡ್ಬೋದಲ್ಲ ಅವನಿಗೆ ಏನು ಪ್ರಶ್ನೆ ಬಂದರೆ ತದೇವ ಕುತಃ ಅಂದ್ರೇನು? ತದೇವ ಕುತಃ ಅಂದ್ರೇನು? ತದೇವ ಛಲಮೇವ ಕುತಃ. ಛಲ ಎಲ್ರಿ ಇದೆ, ಅದು ವಾಕ್ಛಲ ಅಂತಿದೆ, ಸುಮಾರು ಛಲಗಳಿದೆ. ಅದು ತತ್ರ ನಿಮಿತ್ತ ಆಶಂಕತೆ ಪ್ರಕರಣಾದಿತಿ. ತದೇವ ಕುತಃ ಇತಿ ಪ್ರಕರಣ ಜನನುಸಂಧಾನಾತ್ ಇದು ಚೇತ್ ಪ್ರಕರಣ ಬಂದಿದ್ದ್ಯಾವುದು ಒನ್ನಿ ಹೇಳಬೇಕಂತ ಪ್ರಕರಣ. ನೀವು ಔಷಧಿ ಇಟ್ಕೊಂಡು ಹೋದಾಗ ಅದು ಪ್ರಕರಣ ಬೇರೆ ಆಯ್ತಲ್ಲ, ಅದೇ ಅಲ್ಲ ಛಲ ಅಂದರೆ. ಅದು ನಿನಗೂ ಕೂಡ ಛಲ ಬರುತ್ತಾಗವೆ. ಹೇಗೆ ಪರ್ವತಃ ವನ್ಯಮಾನ್ ಧೂಮವಾನ್ ಪರ್ವತಃ ವನ್ಯಮಾನ್ ಅಂತ ಹೇಳಿದ್ರೆ ಧೂಮವಾನ್ ಎಂಬುದಕ್ಕಂಥದ್ದು ಅಧಿಕ ಅಂತ ನೀವು ಹೇಳುವಾಗ ನಿಮ್ಗೆ ಛಲ ಬರುತ್ತೆ ನಿನಗೆ. ಲೋಕದಲ್ಲಿ ಹೇಳ್ತಾ ಇದ್ದರೆ ಹಿಂಗೆ ಪ್ರಯೋಗ ಇದೆ. ಲೋಕ ಮತ್ತು ವೇದಗಳನ್ನು ಪ್ರಯೋಗವನ್ನು ಬಿಟ್ಟುಬಿಟ್ರೆ ಏನು ವಾಕ್ಯಾರ್ಥ ಮಾಡೋದಾದರೆ ಆಗ ನಿಮ್ಗೆ ಛಲ ಬರುತ್ತೆ ಅಂತ ಸಮಂ ಪ್ರಗತಿ ಐತಿ. ಪ್ರಕರಣ ಜನನುಸಂಧಾನಾದಿದೆಯೇ ಸಮಂ ಪ್ರಗತಿ ಐತಿ. ನಿನಗೂ ಅಷ್ಟೇ ಪ್ರಕರಣ ಗೊತ್ತಾಗಿಲ್ಲ ನನಗೆ. ಯಾಕೆಂದರೆ ಪ್ರಕರಣ ಗೊತ್ತಿಲ್ಲ ಅಂದರೆ ನಮ್ಗೆ ತುಂಬ ಕಷ್ಟ. ಸೈಂಧವ ಮಾನಯ ಅಂತ ಹೇಳಿಬಿಟ್ರೆ ಅಲ್ವಾ, ಅದು ಅಥವಾ ಅದು ಬೇಡ. ಮೋದಕೈ ತಾರಯ ಅಂತಂದ್ರೆ ಹೇಗೆ ಹೇಳೋದಿದು? ಮಾ ಉದಕೈ ಹಾಂ ಮಾ ಉದಕೈ ಮಾ ಭೂತೈ ತಾರಯ ಅಂತ ಹೇಳಬೇಕು. ಅವರು ಈಜು ಹೊಡಿತಾ ಇರುವಾಗ ನೀರಿಂದ ಹೊಡಿತಾ ಇದ್ರೆ ಇದು ಹೇಳೋದ್ರಲ್ಲಿ. ಈಗ ಪ್ರಕರಣ ಜ್ಞಾನ ಇಲ್ಲ ಅವನಿಗೆ ಅಂತ ಹೇಳಿದ್ರೆ ಮೋದಕೈ ತಾರಯ ಅಂತ ಅರ್ಥ ಮಾಡ್ಕೊಂಡು ಏನು ಮಾಡ್ಕೋಬೇಕು? ಮೋದಕಗಳು ಎಲ್ಲಿದೆ ಇಲ್ಲಿ ಹೊಡಿಲಿಕ್ಕೆ? ಮೋದಕಗಳು ಎಲ್ಲಿದೆ ನೋಡಿ. ಪ್ರಕರಣ ಜ್ಞಾನ ಅಂದರೆ ಅವ್ನಿಗೆ ಅಜ್ಞಾನ ಉಂಟಾಗ ಅದಕ್ಕೇನು ಮಾಡಬೇಕು? ಬಿಡಿಸ್ಕೋಬೇಕಿಲ್ಲ. ಮಾ ಉದಕೈ ತಾರಯ. ಇದು ಪ್ರಕರಣ ಜ್ಞಾನ ಇಲ್ಲ ಎಂದು ಇಷ್ಟು ಅನರ್ಥ ಆಗುತ್ತದೆ. ನಾನು ಹೇತು ಮಾತ್ರ ಕಥಂ ಅನುಮಾನಸ್ಫೂರ್ತಿಯಾಗಿ ಹೇತುರ್ಭವೇತ್ ಸಾಧ್ಯಧರ್ಮ ಅಪ್ರೀತ್ಯ ವ್ಯಾಪ್ತೇ ಧರ್ಮ್ಯ ಪ್ರತೀತ್ಯ ಪಕ್ಷಧರ್ಮತಾಯಾಚ ಸ್ಮರಣಾದ್ಯನುದಯಾತ್ ಇತ್ಯತಃ ಸಿದ್ಧತ್ವೇನ. ಈಗ ನಾವೇನು ಹೇಳ್ತಾಯಿದ್ದಾರೆ? ಪರ್ವತಃ ವನ್ಯಮಾನ್ ಧೂಮಾತ್ ಅಷ್ಟೇ ಅಲ್ಲ, ಪರ್ವತಃ ವನ್ಯಮಾನ್ ಇಷ್ಟೇ ಪ್ರತಿಜ್ಞಾ ಅಲ್ಲ, ಧೂಮವಾನ್ ಪರ್ವತಃ ವನ್ಯಮಾನ್ ಅಂತ ಹೇಳಿದ್ವಿ. ಇಷ್ಟು ಹೇಳಿದ ಮಾತ್ರಕ್ಕೆ ವ್ಯಾಪ್ತಿ ಮತ್ತು ಪಕ್ಷದ ಮತ ಇಲ್ಲದೇ ಇದ್ದರೆ ಅವನಿಗೆ ಜ್ಞಾನ ಬರೋದು ಹೇಗೆ? ಆದ್ದರಿಂದ 4 ವಾಕ್ಯ ನೀವು ಹೇಳಲೇಬೇಕಾದ್ರೆ ಇನ್ನು 4 ವಾಕ್ಯ ನೀವು ಹೇಳಬೇಕು. ಈಗ ಧೂಮವಾನ್ ಪರ್ವತಃ ವನ್ಯಮಾನ್ ಅಂತ ಹೇಳಿಬಿಟ್ರೆ ಏನು ಹೇಳಿದಾಗಾಯಿತು? ಅವನಿಗೆ ಧೂಮ ಎಂಬುದಕ್ಕಂಥದ್ದು ಪರ್ವತದಲ್ಲಿ ಇದೆ ಅಂತ ಹೆಂಗೆ ಗೊತ್ತಾಗುತ್ತೆ? ಅಂದರೆ ಪಕ್ಷದ ಮತ ಜ್ಞಾನ ಬರಲಿಲ್ಲ ಅಂತ ಹೇಳ್ತಾರೆ. ಪಕ್ಷಧರ್ಮತ ಜ್ಞಾನ ಅದು ಬರಬೇಕು. ಇನ್ನು ಯೋ ಧೂಮವಾನ್ ಸಹ ವನ್ಯಮಾನ್ ಯಥಾ ಮಹಾನಸ ಅಂತ ವ್ಯಾಪ್ತಿ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಜ್ಞಾನ ಬರೋದು ಹೇಗಿರಲಿ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ನೋಡು, ನನಗೆ ಹೇತು ಮಾತ್ರ ಕಥಂ ಅನುಮಾನ ಸ್ಮೃತಿಯಾಗಿ ಹೇತು ಭವೇತ್. ಕೇವಲ ಹೇತು ಮಾತ್ರ ಧೂಮವಾನ್ ಇಷ್ಟ ಮಾತ್ರ. ಕಥಂ ಅನುಮಾನ ಸ್ಫೂರ್ತಿಯಾದಿ ಹೇತು ಇದು ಬೇರೆ ವಿಷಯ. ಇದು ಅದು ಮುಗೀತದು. ಧೂಮವಾನ್ ಎಂಬುದಕ್ಕಂಥದ್ದು ಇಷ್ಟೇ ಸಾಕು ಅಂತ ಹಿಂದೆ ಹೇಳಿದ್ರು ಅವರು. ಅಂದರೆ ಪರ್ವತಃ ವನ್ಯಮಾನ ಬೇರೆ ಬೇಡ, ಧೂಮವಾನ್ ಅಂತ ಹೇಳಿಬಿಟ್ರೆ ಅವರಿಗೆ ಏನಾಯಿತು? ಪರ್ವತದಲ್ಲಿ ಒಂದಿದೆ ಏನು ಗೊತ್ತಾಗುತ್ತೆ ಯಾರಿಗೆ? ಸ್ವಲ್ಪ ಬುದ್ಧಿವಂತನಾದವರಿಗೆ ಏನು ಗೊತ್ತಿದೆ ಧೂಮವಾನ್ ಗೊತ್ತಾಗೋದಿಲ್ಲ. ಅದ ಮೇಲೆ ಪ್ರಶ್ನೆ ಅವರು ಕೇವಲ ಧೂಮವಾನ್ ಅಂತ ಹೇಳಿದ ಮಾತ್ರಕ್ಕೆ ಅನುಮಾನಕ್ಕೆ ಬೇಕಾಗಿರ್ತಕ್ಕಂಥ ಅನುಮಾನ ಅಂದರೆ ಹೇತು. ಹೇತು ಮತ್ತು ಸ್ಮೃತಿಯಾದಿ ಹೇತು ಕಥಂ ಭವೇತ್? ಯಾಕೆ? ಸಾಧ್ಯಧರ್ಮ ಅಪ್ರತೀತ್ಯ. ಸಾಧ್ಯಧರ್ಮ ಯಾವುದು? ಪರ್ವತಃ ವನ್ಯಮಾನ್ ಎಂಬಲ್ಲಿ ವನ್ಯ ಮತ್ತು ವಿಶಿಷ್ಟವಾದಕ್ಕಂಥ ಪರ್ವತವೇ ಪಕ್ಷ. ಸಾಧ್ಯಧರ್ಮ ವಿಶಿಷ್ಟ ಧರ್ಮೀ ಪಕ್ಷ. ಆದರೆ ಸಾಧ್ಯಧರ್ಮ ಯಾವುದು? ವನ್ಯಮತ್ವ. ಅದೇ ಗೊತ್ತಾಗಲಿಲ್ಲ ಧೂಮವಾನ್ ಅಂದರೆ. ಬರೀ ಧೂಮವಾನ್ ಅಷ್ಟೇ ಹೇಳಿದ್ರೆ ವನ್ಯಮತ್ವ ಎಲ್ಲಿ ಗೊತ್ತಾಯ್ತು ನಿಮಗೆ?
ಮತ್ತು ವನ್ನಿಮತ್ತು ಗೊತ್ತಾದರೆ ವ್ಯಾಪ್ತಿ ಹೆಂಗೆ ಗೊತ್ತಾಯ್ತು ನಿಮಗೆ? ವ್ಯಾಪ್ತಿ ಸ್ಮರಣೆ ಬರಲೇ ಇಲ್ವಲ್ಲ ಅಂತ ಪ್ರಶ್ನೆ ಬರೋದು. ಅದು ವನ್ಯಜನ್ಯನೇ ಧೂಮ ಅಂತ ಜ್ಞಾನ, ವನ್ಯಜನ್ಯನೇ ಧೂಮ ಅಂತ ಜ್ಞಾನ ಇರಬೇಕು. ಅಲ್ಲ, ಹಾಗಲ್ಲ. ಈಗ ಧೂಮವ ಮೊದಲನೇದೆಲ್ಲ ಮುಗೀತದೆ. ಅಂದರೆ ಏನು? ಧೂಮವಾನ್ ಪರ್ವತಃ ವನ್ಯಮಾನ್ ಎಂಬತಕ್ಕಂಥದ್ದು ಪ್ರತಿಜ್ಞಾ, ಇದರಿಂದ ಅವರಿಗೆ ಜ್ಞಾನ ಬರುತ್ತೆ ಅಂತ ಸಮರ್ಥನೆ ಮಾಡಿದರು. ಹಿಂದೆ ಇನ್ನೊಂದು ವಾಕ್ಯ ಹೇಳಿದರು, ಕೇವಲ ಬುದ್ಧಿವಂತನಾದವರಿಗೆ ಧೂಮವಾನ್ ಎಂಬತಕ್ಕಂಥ ಇಷ್ಟೇ ವಾಕ್ಯವೇ ಅವನಿಗೆ ಜ್ಞಾನ ಉಂಟು ಮಾಡುತ್ತೆ ಅಂತ ಹೇಳಿದರು ಅಲ್ವಾ? ಅದ್ರ ಮೇಲೆ ಪ್ರಶ್ನೆ ಹಾಕ್ತಾ ಇದ್ದಾರೆ. ಕೇವಲ ಧೂಮವಾನ್ ಅಂತ ಹೇಳಿಬಿಟ್ರೆ ಅವರಿಗೆ ಸಾಧ್ಯ ಧರ್ಮ ಅನ್ನೋದು ಗೊತ್ತಾಗೋದಿಲ್ಲ. ಸಾಧ್ಯ ಧರ್ಮ ಯಾವುದು? ವನ್ಯಮತ್ವ, ಅದು ಗೊತ್ತಾಗ್ತಾ ಇಲ್ವಲ್ಲ. ವನ್ಯಮತ್ವ ಗೊತ್ತಾಗಿಲ್ಲ ಅಂದರೆ ವ್ಯಾಪ್ತಿ ಗೊತ್ತಾಗೋದು ಹೇಗೆ ಅಂತ ಹೇಳ್ತಾರೆ. ಸಾಧ್ಯ ಧರ್ಮ ಅಪ್ರತೀತ್ಯ ವ್ಯಾಪ್ತೇ ಧರ್ಮೀಯ ಅಪ್ರತೀತ್ಯ ಪರ್ವತ ಅಂದರೆ ಧರ್ಮಿಯೇ ಇಲ್ಲ. ಪಕ್ಷಧರ್ಮ ಗೊತ್ತಾಗೋದು ಹೇಗೆ? ಬರೀ ಧೂಮ ಅಂದರೆ ಎಲ್ಲಿ ಧೂಮ? ಪರ್ವತದಲ್ಲೋ ಅಥವಾ ಅಡಿಗೆ ಮನೆಯಲ್ಲೋ ಅಥವಾ ಚೌಲ್ಟ್ರಿಯಲ್ಲೋ ಎಲ್ಲಿ ಗೊತ್ತಾಗೋದಿಲ್ವಲ್ಲ ಅಂತ ಅವ್ರ ಪ್ರಶ್ನೆ. ಅದಕ್ಕೆ ಸಿದ್ಧತ್ವ ಅಂತ ಹೇಳಿದ್ರು. ಧರ್ಮ್ಯ ಪ್ರತೀತ್ಯ ಪಕ್ಷಧರ್ಮದಾಯಾಶ್ಚ ಸ್ಮರಣಾದ್ಯನುದಯಾತಿ ಇತ್ಯತಃ ಸಿದ್ಧತ್ವೇನ ಅದು ಹೇಳ್ತಾರೆ ಶ್ರೀಮದಾಚಾರ್ಯರು. ಸಿದ್ಧತ್ವೇನ ಪ್ರತಿಜ್ಞಾಯಾಃ ಹೇತುಃ ಮಾನಂ ಪೃಥಕ್ ಭವೇತ್. ಪ್ರತಿಜ್ಞಾಯಾಃ ಸಿದ್ಧತ್ವೇನ ಧೂಮವಾನ್ ಅಂತ ಹೇಳಿಬಿಟ್ರೆ ಪರ್ವತವು ವನ್ಯ ಉಳ್ಳದ್ದು ಸಿದ್ಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರಿಗೆ ಗೊತ್ತಿದೆಯೋ ಅವನೇ ಮಾತ್ರ ಅಂತ ಅರ್ಥ ಇದೆ. ಅವನೇ ಬಿಡ್ತಾರೆ ನೋಡಿ. ಪ್ರತಿಜ್ಞಾಯಾಃ ಅಂದರೆ ಪ್ರತಿಜ್ಞಾ ಅರ್ಥ. ಧೂಮವಾನ್ ಅಂದರೆ ಪ್ರತಿಜ್ಞೆ ಸಿದ್ಧ ಆಗಿಲ್ಲ. ಈಗ ಪ್ರತಿಜ್ಞೆ ಯಾವುದು? ಪರ್ವತ ವನ್ಯಮಾನ್ ಅಂದರೆ ಪ್ರತಿಜ್ಞೆ ಅದಲ್ಲ. ಪ್ರತಿಜ್ಞಾ ಅರ್ಥ ಎಂಬುದು ಅಲ್ಲಿ ಹಾಗೆ ಹೇತು ಅರ್ಥ ಸಿದ್ಧ ಆಗಿದ್ದು ಹಾಗೆ. ಪ್ರತಿಜ್ಞಾಯಾಃ ಅಂದರೆ ಪ್ರತಿಜ್ಞಾರ್ಥಸ್ಯ ಸಾಧ್ಯಧರ್ಮ ವಿಶಿಷ್ಟಸ್ಯ ಧರ್ಮಿಣಃ ವಿವಾದತಃ ಪರ್ವತಸ್ಯ ಅಗ್ನಿಮತ್ವಂ ಕುತಃ ಇತ್ಯಾದಿ ಪ್ರಶ್ನವಾಕ್ಯೇನವ ಸಿದ್ಧತ್ವೇನ. ಸಿದ್ಧತ್ವೇನ ಅಂದರೆ ಹೆಂಗೆ ಸಿದ್ಧ ಆಯಿತು ನಮಗೇನು ಪ್ರಶ್ನೆ ಬಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಸಾಧ್ಯ ಧರ್ಮ ವಿಶಿಷ್ಟಸ್ಯ ಧರ್ಮಿಣಃ ವಿವಾದತಃ. ವಿವಾದ ಅಂದರೆ ವಾದ ಮಾಡ್ತಾ ಇದ್ದಾರೆ. ಪರ್ವತದಲ್ಲಿ ವನ್ನಿ ಇದೆಯಲ್ಲೋ ಅಂತ ವಾಕ್ಯಾರ್ಥ ಮಾಡ್ತಾ ಇದ್ದಾರೆ. ಮಧ್ಯಸ್ಥ ಒಬ್ಬನು ಕೂತಿದ್ದಾನೆ, ಅವ್ನಿಗೆ ಗೊತ್ತಾಗುತ್ತೆ ಇಲ್ವಾ? ಇವರು ವಾಕ್ಯಾರ್ಥ ಮಾಡ್ತಾ ಇದ್ದಾರೆ. ವಾಕ್ಯಾರ್ಥ ಈಗ ವಿಶ್ವಂ ಮಿಥ್ಯಾ ದೃಶ್ಯತ್ವ ಅಂತ ಹೇಳುವಾಗ ಜಗತ್ತಿನ ಸತ್ಯ ಹೌದೋ ಅಲ್ವೋ ಅದರ ಬಗ್ಗೆ ವಿಚಾರ ಮಾಡೋಣ ಅಂತ ಮೊದಲು ಪ್ರತಿಜ್ಞೆ ಮಾಡ್ಕೊಂಡು ಹೊರಟರು. ಅದನ್ನು ನೋಡ್ತಾ ಇರ್ತಾರೆ ಅಲ್ವಾ? ಹಾಗೆ ದೃಶ್ಯತ್ವ ವಿಶ್ವಂ ಮಿಥ್ಯಾ ಅಂತ ಕಾಣಿಸ್ತಾ ಅದಕ್ಕೋಸ್ಕರ ಜಗತ್ತು ಸುಳ್ಳು ಅಂತ ಹೇಳಿದ್ರು. ಆಗ ನಮಗೇನು ಗೊತ್ತಾಯಿತು? ಮುಂದೆಲ್ಲ ವಾಕ್ಯಾರ್ಥ ಮಾಡುವಾಗ ಏನು ವಿಷಯ ಹೇಳ್ತಾ ಇದ್ದಾರೆ ಅಂದರೆ ಜಗತ್ತು ಸುಳ್ಳು ಎಂಬ ವಿಚಾರ ಹೇಳ್ತಾ ಇದ್ದಾರೆ. ನಮಗೆ ವಿಶ್ವಂ ಮಿಥ್ಯ ಎಂಬತಕ್ಕಂಥ ಅದು ಸಿದ್ಧ ಆಗೋಗಿದೆ ಅಂತ ಅದು ಹೇಳಬೇಕು ಅಂತ ಏನಿಲ್ಲ. ಯಾಕೆಂದರೆ ವಿವಾದದಿಂದ ಅವರಿಬ್ಬರು ವಾಕ್ಯಾರ್ಥ ಮಾಡೋದು ಜ್ಞಾನ ಬರುತ್ತೆ ನೋಡಿ. ಸಾಧ್ಯ ಧರ್ಮ ವಿಶಿಷ್ಟಸ್ಯ ಧರ್ಮಿಣಃ ವಿವಾದತ ಅಂತ ವಾಕ್ಯಾರ್ಥ ಮಾಡ್ತಾ ಇರುವಾಗ ವಾದಿ ಮತ್ತು ಪ್ರತಿವಾದಿಗಳು ಮಧ್ಯಸ್ಥನಿಗೆ ಗೊತ್ತಾಗುತ್ತೆ. ಪರ್ವತಸ್ಯ ಅಗ್ನಿಮತ್ವಂ ಕುತಃ ಇತ್ಯಾದಿ ಪ್ರಶ್ನವಾಕ್ಯೇನ ಧೂಮ ಅದು ಅಲ್ಲೇ ಹೇಳಿದರು. ಪರ್ವತದಲ್ಲಿ ಧೂಮ ಇದ್ದ ಮಾತ್ರಕ್ಕೆ ಅಗ್ನಿ ಎಂಬತಕ್ಕಂಥದ್ದು ಯಾಕೆ ಇರಬೇಕು ಎಂಬುದಾಗಿ ಪ್ರಶ್ನೆ ಮಾಡಿದಾಗ ಕೂಡ ಸಿದ್ಧ ಆಗುತ್ತೆ. ಯಾರಿಗೆ? ಆ ವ್ಯಕ್ತಿ ಸಿದ್ಧ ಆಯಿತು. ಸಿದ್ಧತ್ವೇನ ಬುದ್ಧಿಸ್ತತ್ವೇನ ಕಾರಣೇನ ಅದು ತಲೆಯಲ್ಲಿ ಅವನಿಗಿದೆ. ಆ ಮಧ್ಯಸ್ಥನಿಗೆ ತಲೆಯಲ್ಲಿ ಇದೆ ಯಾವುದು? ಪ್ರತಿಜ್ಞೆ ಎಂಬತಕ್ಕಂಥದ್ದು. ಧೂಮ ಇದ್ದ ಮಾತ್ರಕ್ಕೆ ಪರ್ವತದಲ್ಲಿ ವನ್ನಿ ಇರಬೇಕು ಅಂತ ಏನು ಅಂತ ಅವರು ವಾಕ್ಯಾರ್ಥ ಮಾಡಿದಾಗ ಪರ್ವತ ವನ್ನಿ ಉಳ್ಳದ್ದು ಒಂದು ಪ್ರತಿಜ್ಞೆ ಅಂತ ತಲೆಯಲ್ಲಿ ಬಂತು ಅವನಿಗೆ. ಹಾಗೂ ಸಿದ್ಧ ಆಗಿದೆ ಅಂತ ಅರ್ಥ. ಅದರಿಂದ ಸಿದ್ಧವಾಗಿದ್ದರೆ ಪ್ರತಿಜ್ಞೆ ಅಂತ ಹೇಳಬೇಕಾಗಿಲ್ಲ. ಕಾರಣೇನ ಮಾನಂ ಅನುಮಾನ ಸ್ಮೃತ್ಯಾದಿ ಹೇತು ಅಂದರೆ ಅನುಮಾನದ ಸ್ಮೃತ್ಯಾದಿಗಳಿಗೆ ಹೇತುವಾಗುತ್ತೆ ಸಿದ್ಧವಾದ್ದರಿಂದ ಅಂತ ಹೇಳಿದರು. ಕಾಯಿಲೆ ಬರೀತಾರೆ ಮೊದಲು ಹೇಳ್ತಾರೆ. ಪರ್ವತೆ ಅಗ್ನಿರಸ್ತಿವ ನವ ಇತ್ಯಾದಿ ವಿವಾದೇನ. ಪರ್ವತದಲ್ಲಿ ಅಗ್ನಿ ಇದೆಯೋ ಇಲ್ವೋ ಎಂಬುದಾಗಿ ವಿವಾದ. ನಾನು ವಾದ ವಿವಾದ ಅಂತ ಅರ್ಥಗೊಂಡೆ. ಅವರು ಹೇಳೋದೇನು? ಪರ್ವತದಲ್ಲಿ ಅಗ್ನಿ ಇದೆಯೋ ಇಲ್ವೋ ಎಂಬುದಾಗಿ ಒಂದು ವಿವಾದ ಉಂಟಾಯಿತು. ವಿವಾದೇನ ಅರ್ಥಸ್ಯ ಉಪಸ್ಥಿತಾವಪಿ ಅರ್ಥ ಎಂಬುದು ತಲೆಯಲ್ಲಿ ಉಪಸ್ಥಿತವಾಯಿತು. ಪರ್ವತಃ ಅಗ್ನಿಮಾನ್ ಇತ್ಯಾದಿ ಪ್ರತಿಜ್ಞಾ ಸಿದ್ಧೇಹೇ ಅಭಾವ ಅಲ್ವಾ? ಪರ್ವತದಲ್ಲಿ ವನ್ನಿ ಇದೆ ಎಂಬುದಾಗಿ ಅವನಿಗೆ ತಲೆಯಲ್ಲಿ ಸಿದ್ಧ ಆಯಿತು ಅಷ್ಟೇ ಅವನಿಗೆ. ಆದರೆ ವಾಕ್ಯ ಬರಲಿಲ್ಲ. ಪರ್ವತಃ ವನ್ಯಮಾನ್ ಅಂತ ಪ್ರತಿಜ್ಞೆ ಹೇಳಿಲ್ವಲ್ಲ. ಪರ್ವತಃ ಅಗ್ನಿಮಾನ್ ಇತ್ಯಾದಿ ಪ್ರತಿಜ್ಞಾ ಸಿದ್ಧೇಹೇ ಅಭಾವಾದ್ವಾ ಒಂದು ವಕ್ಷಮಾಣ ಪ್ರಶ್ನವಾಕ್ಯ ಸಂಗ್ರಹಾಯವ ಆಹ ಪ್ರತಿಜ್ಞಾರ್ಥಸ್ಯ ಪ್ರತಿಜ್ಞಾರ್ಥ ಸಿದ್ಧವಾಗಿದೆ ಅಂತ ಅದು ಹೇಳ್ತಾರೆ. ಅಂದರೆ ಏನು? ಸಮಯ ಬಂದಾದಿನ ಸಮಯ ಬಂದ ಅಂತ ಇರುತ್ತೆ. ಅಂದರೆ ಏನು? ಸಮಯ ಬಂದ ಅಂದರೆ ಸಮಯ ಅಂದರೆ ಶಾಸ್ತ್ರದ ಇದು. ಈಗ ನಾವು ವಾಕ್ಯಾರ್ಥ ಮಾಡಲಿಕ್ಕೆ ಹೊರಟಿದ್ದೇವೆ. ಪ್ರತ್ಯಕ್ಷವನ್ನು ಪ್ರಮಾಣ ಅಂತ ಇಟ್ಕೊಂಡು
ಅನುಮಾನವನ್ನು ಪ್ರಮಾಣ ಅಂತ ಇಟ್ಕೊಂಡು ಆಗಮವನ್ನು ಪ್ರಮಾಣ ಅಂತ ಇಟ್ಕೊಂಡು ನಾವು ಹೊರಟಿದ್ದೇವೆ. ಇದು ಸಮಯ. ಸಮಯ ಅಂದರೆ ಏನು? ಈ ಒಂದು ಕಟ್ಟಳೆಯನ್ನು ಮಾಡಿಕೊಂಡು ಆಮೇಲೆ ಅವರು ಹೊರಡೋದು. ಇತ್ಯಾದಿನ ವಿಪ್ರತಿಪತ್ತೇ ವ್ಯವಹಿತತ್ವಾತ್ ನ ಕಥಾರಂಭ ಸಮಯೇ ತದುಪಸ್ಥಿತಿ ಇತ್ಯತಃ. ಸಮಯಬಂಧಾದಿಗಳಿಂದ ವಿಪ್ರತಿಪತ್ತಿ ಇರುವುದರಿಂದ ಅಲ್ಲಿ ಕಥಾರಂಭ ಸಮಯದಲ್ಲಿ ಅದು ಉಪಸ್ಥಿತಿ ಸಾಧ್ಯ ಇಲ್ಲ ಅಂತ ಹೇಳೋದಾದರೆ ಪರ್ವತಸ್ಯ ಸಮಯಬಂಧಾನಂತರಂ ಪರ್ವತಸ್ಯ ಅಗ್ನಿಮತ್ವಂ ಕುತಃ ಇದು ಪ್ರಶ್ನವಾಕ್ಯ. ಎರಡನೇದಕ್ಕೆ ಕಾರಣ ಕೊಟ್ಟರು. ಸಮಯ ಬಂಧ ಆದಮೇಲೆ ಪರ್ವತ ಎಂಬುದಕ್ಕಂಥದ್ದೇನಿದೆ, ಅದರ ಅಗ್ನಿ ಉಳ್ಳದ್ದು ಕಾರಣ ಏನು? ಪರ್ವತಸ್ಯ ಅಗ್ನಿಮತ್ವಂ ಕುತಃ. ಕುತಃ ಅಂತ ಎಲ್ಲಿ ಹೇಳ್ತಾ ಇಲ್ಲ ಕೊಡಿ, ಕುತ ಪ್ರಮಾಣ ಸಿದ್ಧಂ ತರ್ಥ. ಪುನರಪಿ ತದುಪಸ್ಥಿತಿ ಭಾವ. ಅದು ಮತ್ತೋಗಿತ್ತು ಅವನಿಗೆ. ಪುನಃ ಅದನ್ನು ಹೇಳಿದಾಗ ಜ್ಞಾಪಕ ಬಂತು ಅಂತ ಅರ್ಥ. ಯಾಕೆ? ಹೇತು ತೃತೀಯ ಭಾವೇನಃ ಕಾರಣೇನ. ಶ್ರೀಮಾಸ್ತ್ರಿ ಹೇಳ್ತಾರೆ, ಪ್ರತಿಜ್ಞಾ ಎಂಬುದಕ್ಕಂಥ ವಾಕ್ಯ ಇಲ್ಲ ಅಂತ ಹೇಳಿದ ಮೇಲೆ ಆ ಪ್ರತಿಜ್ಞಾ ಅರ್ಥ ಎಂಬುದಕ್ಕಂಥದ್ದು ಸಿದ್ಧಿ ಆಗುವುದಾದರೂ ಹೇಗೆ ಅಂದರೆ ಎರಡು ಪ್ರಕಾರದಿಂದ ಹೇಳ್ತಾ ಇದ್ದಾರೆ. ಒಂದು ವಿವಾದತಃ, ಇನ್ನೊಂದು ಪ್ರಶ್ನೆಯಿಂದ. ಏಕೋ ಬ್ರೂತೆ ಪರ್ವತ ಅಗ್ನಿಮಾನಿತಿ. ಒಬ್ಬನು ಹೇಳ್ತಾನೆ ಆ ಪರ್ವತ ಅಗ್ನಿ ಉಳ್ಳದ್ದು ಅಂತ, ಅಪರಸ್ತು ನಾಯಿತು. ಈ ವಿವಾದ ಉಂಟಾಗಿದೆ. ಒಬ್ಬನು ಹೇಳ್ತಾನೆ ಪರ್ವತ ಒಂದು ಉಳ್ಳದ್ದು ಅಂತ ಹೇಳ್ತಾರೆ, ಇನ್ನೊಬ್ಬನೇ ಹೇಳ್ತಾರೆ ಪರ್ವತ ಒಂದು ಇಲ್ಲ ಅಂತ ಹೇಳ್ತಾರೆ. ಆಗ ವಿವಾದ ಉಂಟಾಯಿತು. ವಿವಾದ ಗೊತ್ತಾಯ್ತು ಅವನಿಗೆ. ಅನುಮಾನ ಸ್ಮೃತ್ಯಾದಿ ಹೇತು ವ್ಯಾಪ್ತ್ಯಾದಿಮಲ್ ಲಿಂಗ ಸ್ಮೃತ್ಯಾದಿ ಜನಕತ್ವೇನ ಉಪಯುಕ್ತ ಇತ್ಯರ್ಥಃ. ಅಂದರೆ ವ್ಯಾಪ್ತ್ಯಾದಿಗಳಿಂದ ಕೂಡಿರತಕ್ಕಂಥ ವ್ಯಾಪ್ತ್ಯಾದಿಮಲ್ ಲಿಂಗ ಸ್ಮೃತ್ಯಾದಿ ಜನಕತ್ವೇನ ಉಪಯುಕ್ತ ಇತ್ಯರ್ಥಃ. ಧರ್ಮ್ಯಾದಿ ಇತ್ಯಾದಿಪದೇನ ವ್ಯಾಪ್ತಿ ಪಕ್ಷಮತಾ ಜ್ಞಾನವನ್ನು ತಗೋಬೇಕಂತೆ. ಈ ವಿವಾದ ನಡಿಬೇಕಾದ್ರೆ ಪರ್ವತ ವನ್ಯಮಾನ್ವ ನವ ಅಂತ ವಿವಾದ ನಡಿಬೇಕಾದ್ರೆ ಇವಾಗಲೇ ಯಾವುದು ಅಂತ ಗೊತ್ತಾಗಿದೆ. ಧೂಮತ್ವ ಅಂತಂದರೆ ಗೊತ್ತಾಗುತ್ತೆ. ಬರೀ ಹೇತು ಇದ್ದರೆ ಸರ್ ಅದೇ ಅವರಿಗೆ ಪರ್ವತ ವನ್ಯಮಾನ ಇರತಕ್ಕಂಥದ್ದು ಪ್ರತಿಜ್ಞೆ ಸಿದ್ಧವಾಗಿದೆ ಎಂದು. ಸಿದ್ಧ ಹೇಗಾಗಿದೆ ಹೇಳಿ ಅಂದರೆ ಎರಡು ಕೊಟ್ಟರು. ಒಂದು ಪ್ರಶ್ನೆ ಇಲ್ಲ, ಪರ್ವತ ವನ್ಯ ಉಳ್ಳದ್ದು ಅಂತ ಹೇಳ್ತಾರೆ, ಹಾಗೇನು ಪ್ರಶ್ನೆ ಮಾಡಲ್ಲ. ಆಗ ಒಂದು ಗೊತ್ತಾಯಿತು ಪರ್ವತ ವನ್ಯ ಉಳ್ಳದ್ದು ಅಂತ ಪ್ರತಿಜ್ಞೆ ಅಂತ ಗೊತ್ತಾಯಿತು. ಅಥವಾ ಪರ್ವತ ಎಂಬತಕ್ಕಂಥದ್ದು ವನ್ಯ ಉಳ್ಳದ್ದು ಅಂತ ಒಬ್ಬನೊಂದ, ಇಲ್ಲ ಪರ್ವತ ವನ್ಯ ಉಳ್ಳದ್ದಲ್ಲ ಅಂತ ಹೇಳೋದು. ಈಗ ಈ ವಿವಾದದಿಂದಲೂ ಕೂಡ ನಮಗೆ ಪ್ರತಿಜ್ಞೆ ಸಿದ್ಧ ಆಗಿದೆ ಅಂತ ಧೂಮವತ್ವ ಅಂತ ಇಷ್ಟೇ ಸಾಕು. ಯಾರಿಗೆ? ಆ ವಾಕ್ಯಾರ್ಥದಲ್ಲಿ ಪಾಲ್ಗೊಂಡವನಿಗೆ. ನಾನು ದೃಷ್ಟಾಂತ ವಾಕ್ಯ ಮಾತ್ರ ಸ್ಯ ಕಥಂ ಅನುಮಾನ ಸ್ಮರಣಾದಿ ಕಾರಣತ್ವ ಇನ್ನೊಂದು ಹೇಳಿದ್ರು ಅವರು. ದೃಷ್ಟಾಂತವನ್ನು ಕೊಟ್ಟಿದ್ದರು. ಹೇತು ದೃಷ್ಟಾಂತರೂಪಿಕ. ನನ್ನೇವಂ ಸತಿ ಅವಯವದ್ವಯೋಪೇತತ್ವಾಪತ್ಯ ಪೃಥಕ್ ಪೃಥಕ್ ಇತ್ಯುಕ್ತಿ ವಿರೋಧಿತ್ಯಾಹ ತಚ್ಚ ಇದೆ. ದೃಷ್ಟಾಂತ ಅಲ್ಲಿಗೆ ಹೋದ್ರಿಂದ ಯೋ ಧೂಮವಾನ್ ಸಹ ಪುಣ್ಯವಾನ್ ಯಥಾ ಮಹಾನಸ ಅಂತ ದೃಷ್ಟಾಂತ ಅದು ಅವ್ರು ಹೇಳಿದ್ದು. ಅದು ಒಂದೇ ವಾಕ್ಯದಿಂದಲೂ ಕೂಡ ಜ್ಞಾನ ಬರಬಹುದು ಅಂತ ಹೇಳಿದ್ರು. ಯಾವುದೋ ಯೋ ಧೂಮವಾನ್ ಸಹ ಪುಣ್ಯಮಾನ ಎಂಬ ವಾಕ್ಯದಿಂದಲೂ ಕೂಡ ನಮಗೆ ಇಷ್ಟಾರ್ಥ ಸಿದ್ಧಿ ಆಗಬಹುದು ಅಂತ ಹೇಳಿದ್ರು. ಅದುಮೇಲೆ ಪ್ರಶ್ನೆ ಅದೇ ಸಿದ್ಧ ಆಗುತ್ತೆ ಅಂತ ಪ್ರಶ್ನೆ ಬಂದರೆ ದೃಷ್ಟಾಂತಹ ಸಪ್ರತಿಜ್ಞೋ ಹೇತುಗರ್ಭ ಇತ್ಯುಕ್ತತ್ವೇನ. ದೃಷ್ಟಾಂತ ಅಂದ್ರೇನು ಹೇಳಿದ್ ನಾವು? ಪ್ರತಿಜ್ಞೆಯಿಂದ ಕೂಡಿರತಕ್ಕಂಥ ಹೇತುವಿನಿಂದ ಗರ್ಭಿತವಾದದ್ದು. ಅಂದರೆ ಪರ್ವತಃ ವನ್ಯಮಾನ್ ಧೂಮವತ್ವಾತ್ ಎಂಬುದಕ್ಕಂಥದ್ದೇ ದೃಷ್ಟಾಂತ. ಯಾವುದು?
ದೃಷ್ಟಾಂತಃ ಸಪ್ರತಿಜ್ಞ. ಸಪ್ರತಿಜ್ಞ ಅಂದರೆ ಏನು? ಧೂಮವಾನ್ ಪರ್ವತಃ ವನ್ಯಮಾನ್ ಇಷ್ಟ ಆಯಿತು. ಆಮೇಲೆ ಹೇತುಗರ್ಭ, ಅದು ಹೇತುಗರ್ಭ ಅಂತ ಹೇಳಿದಾಗಾಯಿತು. ಧೂಮವಾನ್ ಮಹಾನಸಃ ವನ್ಯಮಾನ್ ಅಂತಂದರೆ ಧೂಮವಾನ್ ಮಹಾನಸಃ ಹಿಂದೆ ಹೇಳಿದ್ದೇವೆ ಅವರು. ಧೂಮವಾನ್ ಮಹಾನಸಃ ವನ್ಯಮಾನ್ ಅಂತ ವನ್ಯಮಾನ್ ಅಂತ ಅಂದರೆ ಇದರಲ್ಲಿ ವ್ಯಾಪ್ತಿಗಳಿದೆ, ಹೇತುಗರ್ಭ ಎರಡು ಬರುತ್ತಿದೆ ಅಲ್ವಾ? ಅದಕ್ಕೆ ಸಪ್ರತಿಜ್ಞ ಹೇತುಗರ್ಭ ಅಂತ ಹಿಂದೆ ಹೇಳಿದರು ಅವರು. ಆದ್ದರಿಂದ ಧೂಮವಾನ್ ಅಲ್ಲೇ ಇದಲ್ಲ, ಧೂಮವಾನ್ ಮಹಾನಸಃ ಮಹಾನಸವತ್ತು ಪರ್ವತಃ ಅಗ್ನಿಮಾನ್ ಅಂತ ಅದೇ ಇದೆ. ದೃಷ್ಟಾಂತ ಬರಬೇಕಲ್ಲ, ಅದು ಬರೀ ಅಸಮಸ್ತಿದ್ದು ಬರೀತಾರೆ ಅವರು. ಧೂಮವನ್ ಮಹಾನಸ ಒಂದು ಧೂಮವುಳ್ಳಂತಹ ಮಹಾನಸದಂತೆ ಪರ್ವತ ಅಗ್ನಿ ಉಳ್ಳದ್ದು ಎಂಬುದಕ್ಕಂಥದ್ದೇ ಪ್ರತಿಜ್ಞೆ ಎಂಬುದು ಏನಾಗಿದೆ? ಹೇತುಗರ್ಭ ದೃಷ್ಟಾಂತ ವಚನಸ್ಸೀವ ಪೃಥಕ್ ಅವ್ಯವಾಂತರ ಅನಪೇಕ್ಷಣಾತ್. ಅಲ್ಲಿ ಕೂಡ ಪ್ರತ್ಯೇಕ ವಾಕ್ಯಗಳು ಬೇಕಾಗಿಲ್ಲ. ಮಧ್ವಾಚಾರ್ಯ ವಾಕ್ಯ ನಮ್ಗೆ ಅರ್ಥ ಆಗೋದಿಲ್ಲ, ಅದಕ್ಕೋಸ್ಕರವಾಗಿ ಬಿಡಿಸ್ತಾರೆ ಅದನ್ನು. ದೃಷ್ಟಾಂತಃ ಯಾತಿ ಉಪನಯ ವ್ಯಾಪ್ತಿಮಾಶ್ರಿತ್ಯ ಕೇವಲಂ ವ್ಯಾಪ್ತಿಸ್ತು ಕೇವಲಾಪಿ ಸ್ಯಾತ್ ಪ್ರಮಾಣಂ ಸ್ಯಾತ್ ಪ್ರತಿಜ್ಞಾ ಅವಯವತ್ವಾತ್ತು. ಪ್ರತಿಜ್ಞಾ ಅವಯವ ಅಂದರೆ ಅರ್ಥ ಹೇಳ್ತಾ ಇದ್ದಾರೆ. ಪ್ರತಿಜ್ಞಾ ಅವಯವ ಸಹಕಾರಿಣಿ ಯಸ್ಯಾಸೌ ತಥಾ ಉಕ್ತಸ್ಯ ತಸ್ಯ ಅಂತ ಅರ್ಥ. ಪ್ರತಿಜ್ಞಾ ಅವಯವ ಅಂದರೆ ಏನು ಅರ್ಥ ಮಾಡ್ಕೋಬಾರ್ದು. ಪ್ರತಿಜ್ಞಾ ಎಂಬುದಕ್ಕಂಥದ್ದು ಏನಿದೆ ಸಹಕಾರಿ ಯಾವುದಕ್ಕೂ ಅದು ಯಾವುದಕ್ಕೆ ದೃಷ್ಟಾಂತಕ್ಕೆ ಅಂತ ಅರ್ಥ ಅಲ್ವಾ? ಅಂದರೆ ಏನು? ಧೂಮವಾನ್ ಪರ್ವತಃ ಮಹಾನಸವತ್ ಅಲ್ಲಿ ಹೇಳಿದ್ರಲ್ಲ, ಧೂಮವಾನ್ ಮಹಾನಸವತ್ ಪರ್ವತಃ ಮಹಾನಸವತ್ ಅಂತ ಹೇಳಬೇಕಲ್ಲ. ಧೂಮವಾನ್ ಪರ್ವತಃ ಅಗ್ನಿಮಾನ್ ಅನ್ನೋದೇ ಆಯ್ತಲ್ಲಿ. ಧೂಮವನ್ ಮಹಾನಸವತ್ ಪರ್ವತಃ ಅಗ್ನಿಮಾನ್ ಅಂತ ಹೇಳಬೇಕು ನಾವು. ಹಾಗೆ ಹೇಳಿದಾಗ ಪ್ರತಿಜ್ಞಾ ಕೂಡ ಸಿದ್ಧ ಆಗುತ್ತೆ ಅಂತ. ಅಲ್ಲಿ ಅವಯವ ಅಂದರೆ ಈ ಪಂಚಾವಯವ ದಿಕ್ಕುಮಯವಾದ ಅಂತ ಹೇಳಿಕ್ಕೆ ಸಹಕಾರಿ ಅಂತ ಅರ್ಥ ಬರುತ್ತೆ. ತಸ್ಮಾತ್ ನ ಚ ವಿವಾದಾದಿನ ಉಕ್ತ್ಯಾವ ನ ಕಶ್ಚಿತ್ ವಿರೋಧ. ಅದು ಯಾಕೆ ಸಿದ್ಧ ಆಯಿತು ನಿಮಗೆ ಏನು ಪ್ರಶ್ನೆ ಬಂದರೆ ವಿವಾದಾದಿನ ಸಿದ್ಧ ಆಯಿತು ಅಂತ ಹೇಳಿದ್ರಲ್ಲ ಅದು. ತುಶಬ್ದಶ್ಚ ತುಶಬ್ದ ಚಶಬ್ದಾರ್ಥ ಅಲ್ಲ. ತೂ ಅಂತ ಏನು ಹೇಳಿದ್ದಾರೆ ಅದು ಛ ಎಂಬ ಅರ್ಥದಲ್ಲಿ ಇಟ್ಕೋಬೇಕು. ಏನು ಹೇತುಗರ್ಭತ್ತಂ ಸಮೀಚೀನೋತಿ ಅಂದರೆ ಏನು? ಅದು ಕೂಡ ಹೇತುಗರ್ಭವಾಗಿದೆ ಅಂತ. ಯಾವುದು? ದೃಷ್ಟಾಂತ ವಾಕ್ಯವೂ ಕೂಡ ಹೇತುಗರ್ಭವಾಗಿದೆ. ಅದಕ್ಕೆ ಅವರು ತೋರಿಸಿದ್ದರು. ಧೂಮವನ್ ಮಹಾನಸವತ್ ಪರ್ವತಃ ಅಗ್ನಿಮಾನ್ ಅಂತ ಅದು ಕೂಡ ಸೇರಿದೆ ಅಂತ ಗೊತ್ತಾಗುತ್ತೆ. ಅನ್ಯಥಾ ಲಿಂಗ ನಿರ್ಮಾಣ ಅಪ್ರದೀತೋ ಪ್ರತಿಜ್ಞಾ ವ್ಯರ್ಥ ಸ್ಯಾತ್. ಲಿಂಗಧರ್ಮವೇ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಬರೀ ಪರ್ವತ ಹೌನಿಮ ಅಂತ ಹೇಳಿ ವ್ಯರ್ಥವಾದೀತು ಅಂತ ಹೇಳ್ತಾರೆ. ಆಯ್ತಾ? ಅದೇ